ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಪರೇಟಿಂಗ್ ಸಿಸ್ಟಮ್ನ ಮಾಡ್ಯೂಲ್ 3ನ ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ನ್ಯೂಮರಿಕಲ್ಸ್ ಸಾಲ್ವ್ ಆಗುತ್ತೆ ಮಾಡ್ಯೂಲ್ 3ಇಂದ. ನಾನು 2 ನ್ಯೂಮರಿಕಲ್ಸನ್ನು ಮಾಡ್ತೇನೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಲ್ಲೂ ಕೂಡ ಈ ನ್ಯೂಮರಿಕಲ್ಸ್ ಬಂದಿದೆ ಆ್ಯಂಡ್ ಸ್ವಲ್ಪ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು ಅಷ್ಟೇ. ಓಕೆ, ಸೊ ನೀವು ಈ 2 ನ್ಯೂಮರಿಕಲ್ಸನ್ನು ವಾಚ್ ಮಾಡಿದ ನಂತರ ಕ್ವಶನ್ ಪೇಪರಲ್ಲಿರೋ ಇನ್ನೂ 2 ನ್ಯೂಮರಿಕಲ್ಸ್ ಇದೆ ಸೇಮ್, ಬಟ್ ಇದೊಂದು ವ್ಯಾಲ್ಯೂ ಒಂದು ಚೇಂಜ್ ಆಗುತ್ತೆ. ಕ್ವಶನ್ಸ್ ಆಲ್ ಆರ್ ಸೇಮ್. ವಾಟ್ ಈಸ್ ದ ಕಂಟೆಂಟ್ ಆಫ್ ಮ್ಯಾಟ್ರಿಕ್ಸ್ ನೀಡ್, ಈಸ್ ದ ಸಿಸ್ಟಮ್ ಈಸ್ ಇನ್ ಸೇಫ್ ಸ್ಟೇಟ್, ಇಫ್ ದ ರಿಕ್ವೆಸ್ಟ್ ಫ್ರಮ್ ಪ್ರಾಸೆಸ್, ಲೈಕ್ ದಿಸ್ ಓನ್ಲಿ. ಓಕೆ, ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇದೆ, ಈ ವ್ಯಾಲ್ಯೂ ಒಂದು ಚೇಂಜ್ ಆಗ್ಬೋದು ಅಷ್ಟೇ. ಓಕೆ, ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು 2 ಪ್ರಾಬ್ಲಮನ್ನು ಮಾಡ್ತೇನೆ. ಸ್ವಲ್ಪ ವಿಡಿಯೋ ಲೆಂದಿ ಇರ್ಬೋದು, ಬಟ್ ಕಂಪ್ಲೀಟ್ ನಿಮಗೆ ಆಪರೇಟಿಂಗ್ ಸಿಸ್ಟಮ್ನ ಮಾಡ್ಯೂಲ್ 3ನ ನ್ಯೂಮರಿಕಲ್ಸ್ ಕಂಪ್ಲೀಟ್ ಇದಾಗಿ ಬಿಡುತ್ತೆ, ಕವರ್ ಆಗಿ ಬರುತ್ತೆ. ಈ ಕ್ವಶನ್ ಅನ್ನೋದು 10 ಮಾರ್ಕ್ಸಿಗೂ ಬರ್ಬೋದು, 14 ಮಾರ್ಕ್ಸಿಗೂ ಬರ್ಬೋದು. ಕೆಲವೊಂದು ಕ್ವಶನ್ ಪೇಪರಲ್ಲಿ 10 ಮಾರ್ಕ್ಸಿಗೆ ಬಂದಿದೆ, ಕೆಲವೊಂದು ಕ್ವಶನ್ ಪೇಪರಲ್ಲಿ 14 ಮಾರ್ಕ್ಸಿಗೆ ಬಂದಿದೆ. ಸರಿನಾ? ಸೊ ವೆರಿ ಇಂಪಾರ್ಟೆಂಟ್, ಅಟ್ ಎನಿ ಕಾಸ್ಟ್ ನೀವು ಇದನ್ನು ಮಿಸ್ ಮಾಡಲೇಬಾರ್ದು. ಓಕೆ, ಅದೇ ರೀತಿ ಮಾಡ್ಯೂಲ್ 2ನ ನ್ಯೂಮರಿಕಲ್ಸನ್ನು ಕೂಡ ಆಲ್ರೆಡಿ ನಾನು ನನ್ನ ಇದರಲ್ಲಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಹೋಗಿ ಆಪರೇಟಿಂಗ್ ಸಿಸ್ಟಮ್ VTU ಆಪರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ರೆ ಅದರಲ್ಲಿ ಮಾಡ್ಯೂಲ್ 2ನ ನ್ಯೂಮರಿಕಲ್ಸನ್ನು ಮಾಡಿದ್ದೇನೆ. 1 ಟೈಪ್ ಆಫ್ ನ್ಯೂಮರಿಕಲ್ಸ್ ಮಾಡಿದ್ದೇನೆ, ಇನ್ನೊಂದು ಟೈಪ್ ಇದೆ. ಇನ್ನೊಂದು ಟೈಪ್ ಅಂದರೆ ಸ್ವಲ್ಪ ಡಿಫರೆಂಟ್ ಇದೆ, ಅದನ್ನು ನೆಕ್ಸ್ಟ್ ಮಾಡ್ತಾನೆ. ಸರಿನಾ? ಸೊ ಇದು 3rd ಮಾಡ್ಯೂಲಿಂದ ಕಂಪ್ಲೀಟ್ ಕವರ್ ಆಗ್ತಾ ಇದೆ. ಯಾಕಂದರೆ 3rd ಮಾಡ್ಯೂಲಲ್ಲಿ ಕೇಳ್ತಾ ಇರೋ ಕ್ವಶನ್ ಇದೆ, ಇದರಲ್ಲಿ ಸಣ್ಣ ಪುಟ್ಟ ವ್ಯಾಲ್ಯೂ ಚೇಂಜ್ ಆಗ್ಬೋದು. ಓಕೆ, ಸೊ ಎಲ್ಲರೂ ನ್ಯೂಮರಿಕಲ್ಸ್ ಕೇಳ್ತಾ ಇದ್ದೀರಾ. ಇದಾದ ನಂತರ 5th ಮಾಡ್ಯೂಲ್ ಇದು ಮಾಡ್ತೇನೆ. ಇನ್ ಕೇಸ್ ನಿಮಗೆ ಬೇಕು ಅಂತಾದರೆ 4th ಮಾಡ್ಯೂಲನ್ನು ಇವತ್ತೇ ನಾನು ಅಪ್ಲೋಡ್ ಮಾಡ್ತೇನೆ. ಬಟ್ 5th ಮಾಡ್ಯೂಲನ್ನು ಇವತ್ತೇ ಅಪ್ಲೋಡ್ ಮಾಡ್ತೇನೆ, 3rd ಮಾಡ್ಯೂಲ್ ಇವಾಗ ಅಪ್ಲೋಡ್ ಮಾಡ್ತೇನೆ, ಅದಾದ ನಂತರ 5th ಮಾಡ್ಯೂಲ್. ಸರಿನಾ? ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ಆಪರೇಟಿಂಗ್ ಸಿಸ್ಟಮ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಅದನ್ನು ವಾಚ್ ಮಾಡಿ. ಅದರಲ್ಲಿ ಎಲ್ಲದನ್ನು ಕೊಟ್ಟಿದ್ದೇನೆ, ಎಲ್ಲ ಇಯರ್ನ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ನಾನು ಕೊಟ್ಟಿರೋದು. ಸೊ ಇದ್ರ ಹಿಂದ್ಗಡೆ ತುಂಬ ಹಾರ್ಡ್ ವರ್ಕ್ ಇದೆ. ನಾನು ವರ್ಕಿಂಗ್ ಪ್ರೊಫೆಷನ್ನು, ಅದ್ರ ಮಧ್ಯದಲ್ಲಿ ನನ್ನ ಸ್ಪೇರ್ ಟೈಮಲ್ಲಿ, ನನಗೆ ಫ್ರೀ ಟೈಮಲ್ಲಿ ಎಲ್ಲ ಕ್ವಶನ್ ಪೇಪರ್ನ ನಾನು ನೋಡಿ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಹೆಚ್ಚಿನ ಟೈಮ್ ರಿಪೀಟ್ ಆಗಿದೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ಅನಲೈಸ್ ಮಾಡಿ ನಾನೊಂದು ಹಿಂದಿನ ವೀಡಿಯೋವನ್ನು ಹಾಕಿದ್ದೇನೆ. ದಯವಿಟ್ಟು ಆ ವಿಡಿಯೋವನ್ನು ವಾಚ್ ಮಾಡಿ. ನಿಮ್ಗೆ ಇದರಿಂದ ಏನಾದರೂ ಯೂಸ್ಫುಲ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಸರಿನಾ? ಓಕೆ, ಅದೇ ಮತ್ತೆ ಒಂದು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ನಿಮ್ಮದು ಏನು ಎಕ್ಸಾಮ್ ಆದ ನಂತರ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡೋದಲ್ಲ. ಯಾಕಂದರೆ ಇದರ ಹಿಂದೆ ನಾನು ಹಾರ್ಡ್ ವರ್ಕನ್ನು ಮಾಡಿದ್ದೇನೆ, ಪ್ಲಸ್ ಮುಂದೆನೂ ಕೂಡ ಈ ಚಾನಲಿಂದ ನಿಮಗೆ 100% ಯೂಸ್ಫುಲ್ ಕಂಟೆಂಟ್ಗಳು ಬರ್ತಾ ಇರುತ್ತೆ. ರಿಲೇಟೆಡ್ ಟು VTU ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಕೋರ್ಸ್ ಇರ್ಬೋದು, ಅಥವಾ ಯಾವ್ಯಾವ ಇದನ್ನು ಮಾಡ್ಬೋದು, ನೀವು ಇನ್ನು ಕೋರ್ಸಸ್ಸನ್ನು ಮಾಡ್ಬೋದು, ಯಾವ ಸ್ಕಿಲ್ಸನ್ನು ಕಲಿಬೋದು, ಅದ್ರ ರಿಲೇಟೆಡ್ ವೀಡಿಯೋಸ್ ಬರ್ತಾ ಇರುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್. ಆಪರೇಟಿಂಗ್ ಸಿಸ್ಟಮು ಮಾಡ್ಯೂಲ್ 3. ನಾನು ಮೊದಲೇ ಹೇಳಿದ್ದೇನೆ, ಆಪರೇಟಿಂಗ್ ಸಿಸ್ಟಮಲ್ಲಿ ನಿಮಗೆ ನ್ಯೂಮರಿಕಲ್ಸ್ ಆಲ್ 4 ಮಾಡ್ಯೂಲ್ಸ್ನ ನ್ಯೂಮರಿಕಲ್ಸ್ ಮಿನಿಮಮ್ 35 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಓಕೆ, ಅಪ್ ಟು 50ವರೆಗೂ ಹೋಗ್ಬೋದು. 50ವರೆಗೂ ಹೋಗಿದ್ದು ಇದೆ, ಕೆಲವೊಂದು ಕ್ವಶನ್ ಪೇಪರಲ್ಲಿ ಅಪ್ ಟು 50ವರೆಗೂ ಹೋಗಿದೆ. 35 ಮಾರ್ಕ್ಸ್ ನ್ಯೂಮರಿಕಲ್ಸ್ ಬರುತ್ತೆ. 4th ಮಾಡ್ಯೂಲನ್ನು ನೀವು ಬಿಟ್ಟರೆ ಇನ್ ಕೇಸ್ ಒಂದು 25 ಮಾರ್ಕ್ಸ್, 25 ಅಲ್ಲ 27, 28 ಮಾರ್ಕ್ಸ್ ನ್ಯೂಮರಿಕಲ್ಸಲ್ಲೇ ಬರುತ್ತೆ. ಅಟ್ ಎನಿ ಕಾಸ್ಟ್ ನೀವು ಮಿಸ್ ಮಾಡಲೇಬಾರ್ದು. ಓಕೆ, ಯಾಕಂದರೆ ನ್ಯೂಮರಿಕಲ್ಸ್ ನಿಮಗೆ ಜಾಸ್ತಿ ಆದಾಗ ನಿಮಗೆ ಥಿಯರಿ ಕಡಿಮೆ ಆಗುತ್ತೆ. ಸೊ ಓದೋದು ಜಾಸ್ತಿ ಓದಿದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಷನ್ ಇರೋದಿಲ್ಲ. ಅದಕ್ಕೋಸ್ಕರ ನ್ಯೂಮರಿಕಲ್ಸನ್ನು ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ನ್ಯೂಮರಿಕಲ್ಸ್ ಕಂಪ್ಲೀಟ್ ಮಾಡಿ. ನೀವು 4 ಮಾಡ್ಯೂಲ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಸೇಫರ್ ಸೈಡ್. ಪಕ್ಕ ನನ್ನ 4 ಮಾಡ್ಯೂಲ್ ಯಾವ ರೀತಿಯೂ ಬಂದರೂ ಕೂಡ ನಾನು ಮಾಡ್ತೇನೆ ಅಂತಂದರೆ ನೀವು ಸೇಫರ್ ಸೈಡ್. ಅದು ಫಸ್ಟ್ ಮಾಡ್ಯೂಲ್, ಸೆಕೆಂಡ್ ಮಾಡ್ಯೂಲಲ್ಲಿ ಯಾವ ರೀತಿ ಡಿಫ್ರೆಂಟ್ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ಮಾಡಿದ್ದೇನೆ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ. ದಯವಿಟ್ಟು ಆ ಮಾಡ್ಯೂಲನ್ನು ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಸರಿನಾ? ಈಗ ಕನ್ಸಿಡರ್ ದ ಫಾಲೋವಿಂಗ್ ಸ್ನ್ಯಾಪ್ಶಾಟ್ ಆಫ್ ದ ಫಾಲೋವಿಂಗ್ ಸಿಸ್ಟಮ್. ಈ ಥರ ಕೊಟ್ಟಿರ್ತಾರೆ, ಇಲ್ಲಿ ಅಲೋಕೇಶನ್ ಕೊಟ್ಟಿರ್ತಾರೆ, ಇಲ್ಲಿ ಮ್ಯಾಕ್ಸಿಮಮ್ ಅಂತ ಕೊಟ್ಟಿರ್ತಾರೆ, ಇಲ್ಲಿ ಅವೈಲೇಬಲ್ ಅಂತ ಕೊಟ್ಟಿರ್ತಾರೆ, ABCD. ಇಲ್ಲಿ ನೋಡಿ ಪ್ರಾಸೆಸ್ ಒಟ್ಟಿಗೆ 5 ಪ್ರಾಸೆಸರನ್ನು ಕೊಟ್ಟಿದ್ದಾರೆ, P0, P1, P2, P3, P4. ಅದಕ್ಕೆ ಎಷ್ಟು ಅಲೋಕೇಶನ್ ಆಗ್ತಾ ಇದೆ, ಮ್ಯಾಕ್ಸಿಮಮ್ ಎಷ್ಟಿದೆ, ಅವೈಲೇಬಲ್ ಎಷ್ಟಿದೆ ಅಂತ ಕೊಡ್ತಾ ಇದ್ದಾರೆ. ಸರಿನಾ? ಸೊ ಈ ಥರ ಕೊಟ್ಟಿರ್ತಾರೆ ನಿಮಗೆ ಪ್ರಾಬ್ಲಮಲ್ಲಿ. ಕೊಟ್ಟು ಕೆಳಗಡೆ ವಾಟ್ ಈಸ್ ದ ಕಂಟೆಂಟ್ ಆಫ್ ಮ್ಯಾಟ್ರಿಕ್ಸ್ ನೀಡ್. ಇದು ಬ್ಯಾಂಕರ್ಸ್ ಅಲ್ಗೋರಿದಮ್. ಆ್ಯಕ್ಚುಲಿ ಅವ್ರು ಏನು ಹೇಳ್ತಾರೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಯೂಸಿಂಗ್ ಬ್ಯಾಂಕರ್ಸ್ ಲಾ, ಅಥವಾ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಯೂಸಿಂಗ್ ಬ್ಯಾಂಕರ್ಸ್ ಅಲ್ಗೋರಿದಮ್ ಅಂತ ಹೇಳ್ತಾರೆ. ಫಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಕಂಟೆಂಟ್ ಆಫ್ ಮ್ಯಾಟ್ರಿಕ್ಸ್ ನೀಡ್, ಇಸ್ ದ ಸಿಸ್ಟಮ್ ಈಸ್ ಇನ್ ಸೇಫ್ ಸ್ಟೇಟ್, ಇಫ್ ದ ರಿಕ್ವೆಸ್ಟ್ ಫ್ರಮ್ ಪ್ರಾಸೆಸ್ P1 ಅರೈವ್ಸ್ ಫ್ರಮ್ 0, 4, 2, 0 ಕ್ಯಾನ್ ರಿಕ್ವೆಸ್ಟ್ ಬಿ ಗ್ರಾಂಟೆಡ್ ಇಮಿಡಿಯೇಟ್ಲಿ. ಇದು ಕ್ವಶನ್ ಸೇಮ್ ಎಲ್ಲದಕ್ಕೂ ಕೇಳ್ತಾರೆ. ಇಸ್ ದ ಸಿಸ್ಟಮ್ ಈಸ್ ಇನ್ ಸೇಫ್ ಸ್ಟೇಟ್, ವಾಟ್ ಈಸ್ ದ ಕಂಟೆಂಟ್ ಆಫ್ ಮ್ಯಾಟ್ರಿಕ್ಸ್. ಅದಾದಮೇಲೆ ಇದು ಚೇಂಜ್ ಆಗುತ್ತೆ. P1 ಕೇಳಿದ್ದಾರೆ, ಮೇ ಬಿ P2 ಕೇಳ್ಬೋದು, ಈ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಇಲ್ಲಿ 0, 4, 2, 0 ಇದೆಯಲ್ಲ, ಇದನ್ನು ಚೇಂಜ್ ಮಾಡ್ಬೋದು ಅಷ್ಟೇ. ಆ್ಯಂಡ್ ಇದ್ರ ಕಂಟೆಂಟನ್ನು ಚೇಂಜ್ ಮಾಡ್ಬೋದು ಅಷ್ಟೇ. ಮತ್ತು ಎಲ್ಲ ಕ್ವಶನಿಗೂ ಸೇಮ್ ಆನ್ಸರ್, ದೇರ್ ಇಸ್ ನೋ ಡಿಫರೆನ್ಸ್. ಸರಿನಾ? ಇದು ಕ್ವಶನ್. ಇವಾಗ ನಾನು ಇದ್ರದ್ದು ಆನ್ಸರ್ ನಾನು ಇಲ್ಲಿ ಬರೆದಿದ್ದೆ ನೋಡಿ, ನಿಮ್ಗೆ ಹೇಳ್ತೇನೆ ನೋಡಿ. ಫಸ್ಟ್ ಪ್ರಾಸೆಸ್ ಮತ್ತೊಂದು ನೆನಪಿಟ್ಕೊಳ್ಳಿ, ದಯವಿಟ್ಟು ನ್ಯೂಮರಿಕಲ್ಸಲ್ಲಿ ಫಾರ್ಮುಲಾವನ್ನು ಬರೀನಿ.
ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾವನ್ನು ಬರೆದು ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದ್ದೇನೆ. ಸ್ಟೆಪ್ ಬೈ ಸ್ಟೆಪ್ಪನ್ನು ತೋರಿಸ್ತಾ ಹೋಗಿ, ಪ್ರತಿಯೊಂದು ಕ್ಲಾರಿಟಿ ಇರಲಿ. ಸ್ಟೆಪ್ 1 ಸ್ಟೆಪ್ 2 ಅಥವಾ ಈ ರೀತಿ ಫಸ್ಟಿಗೆ ಯಾವುದನ್ನು ಫೈಂಡ್ ಔಟ್ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಕ್ಲಾರಿಟಿ ಕೊಡಿ. ಔಟ್ 100% ಬರುತ್ತೆ. ದಯವಿಟ್ಟು ಫಾರ್ಮುಲಾ ಬರೆಯೋದನ್ನು ಮರಿಬೇಡಿ, ಸರಿನಾ? ಫಸ್ಟಿಗೆ ನೀವು ಇದರಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಕೇಳಿದರೆ ನೀಡ್ ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡಬೇಕು, ಆಯಿತಾ? ನೀಡ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಕೇಳಿದರೆ ಈ ಥರ ಬರೀಬೇಕು. ನೀಡ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್ ಅಂತ ಫಸ್ಟ್ ಫಾರ್ಮುಲಾ ಬರೆದು ಇದಕ್ಕೊಂದು ಬಾಕ್ಸ್ ಹಾಕಿ. ಈಗ ನೋಡಿ, ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್ ಇಲ್ಲೇ ಇದೆ ನೋಡಿ, ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲೇ ಇದೆ. ಇಲ್ಲಿ ನೋಡಿ, ಇದು ಮ್ಯಾಕ್ಸಿಮಮ್, ಇದು ಅಲೋಕೇಶನ್. ಇದರಿಂದ ಇದನ್ನು ಮೈನಸ್ ಮಾಡಿದರೆ ನಿಮ್ಗೆ ಏನು ಬರುತ್ತೆ? ನೀಡ್ ಬರುತ್ತೆ. ಸರ್, ಯಾವುದರಿಂದ ಯಾವುದು ಮೈನಸ್ ಮಾಡಬೇಕು? ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಇಲ್ಲಿ ನೋಡಿ, 0 ಮೈನಸ್ 0 0 ಅಲ್ವಾ? 0 ಮೈನಸ್ 0 0, 1 ಮೈನಸ್ 1 0, 2 ಮೈನಸ್ 2 0. ಸೊ ಅದಕ್ಕೆ ಇಲ್ಲಿ ನೋಡಿ 0 0 0 0, ಇದು ಮೈನಸ್ ಮಾಡಿ ಬರೆದಿರೋ ಆನ್ಸರ್ ಇಲ್ಲಿ, ಅರ್ಥ ಆಯ್ತಾ? ಆಮೇಲೆ 1 ಮೈನಸ್ 1, ಇಲ್ಲಿ ನೋಡಿ ಪ್ರಾಸೆಸರ್ 1ಗೆ ಮ್ಯಾಕ್ಸಿಮಮ್ 1 ಬೇಕು, ಅಲೋಕೇಶನ್ ಏನು 1, ಸೊ 1 ಮೈನಸ್ 1. 7 ಮೈನಸ್ 0 7, 5 ಮೈನಸ್ 0 5, 0 ಮೈನಸ್ 0 0, ಇಲ್ಲಿ ನೋಡಿ 0 7 5 0, ಅರ್ಥ ಆಯ್ತಾ? ಆಮೇಲೆ ಥರ್ಡ್ ರೋಗೆ ಬಂದರೆ 2 ಮೈನಸ್ 1, ಪ್ರೊಸೆಸರ್ 2 ಇಲ್ಲಿ, ಇದಕ್ಕೆ ನೋಡಿ 2 ಮೈನಸ್ 1 1, 3 ಮೈನಸ್ 3 0, 5 ಮೈನಸ್ 5 0, 6 ಮೈನಸ್ 4 2, 1 0 0 2. ಅದನ್ನೇ ಮೈನಸ್ ಮಾಡ್ಕೊಂಡು ಇಲ್ಲಿ ಬರೀತಾ ಇದ್ದಾರೆ ಅಷ್ಟೇ. ಎಲ್ಲ ಪ್ರೊಸೆಸರ್ಗೂ ಮಾಡಬೇಕು. ಇದರ ಎ, ಇದರ ಎ ಮೈನಸ್, ಇದರ ಇದರ ಬಿ, ಇದರ ಬಿ ಮೈನಸ್, ಇದರ ಸಿ, ಇದರ ಸಿ ಮೈನಸ್, ಇದರ ಡಿ, ಇದರ ಡಿ ಮೈನಸ್. ದಟ್ಸ್ ಇಟ್, ದಟ್ ಈಸ್ ಯುವರ್ ನೀಡ್. ಅಲ್ಲಿಗೆ ಆಯಿತಾ? ಸ್ಟೆಪ್ 1 ಆಯಿತು. ಇಷ್ಟೇ ಸಿಂಪಲ್. ಇಷ್ಟು ಕ್ವಶನ್ ಕೇಳಿದ್ದೀನಿ, ವಾಟ್ ಈಸ್ ದ ಕಂಟೆಂಟ್ ಆಫ್ ಮ್ಯಾಟ್ರಿಕ್ಸ್ ನೀಡ್? ಮ್ಯಾಟ್ರಿಕ್ಸ್ ನೀಡ್ನ ಕಂಟೆಂಟ್ ಏನು ಇದೆಯಲ್ವಾ? ನೀಡ್ ಮ್ಯಾಟ್ರಿಕ್ಸ್ ಆಯಿತು. ಫಸ್ಟು ಪ್ರಾಬ್ಲಮ್ ಆಯಿತು, ಅಷ್ಟು ಈಸಿ ಇದೆ. ಇಲ್ಲಿ ಕೊಟ್ಟಿರ್ತಾರೆ, ಇದರಿಂದ ಇದನ್ನು ಮೈನಸ್ ಮಾಡೋದು, ಇದರಿಂದ ಇದನ್ನು ಮೈನಸ್ ಮಾಡೋದು, ಇದರಿಂದ ಇದನ್ನು ಮೈನಸ್ ಮಾಡೋದು, ಇದರಿಂದ ಇದನ್ನು ಮೈನಸ್ ಮಾಡೋದು. ಫ್ರಮ್ ದಿಸ್ ಟು ದಿಸ್ ಸಬ್ಟ್ರಾಕ್ಟ್, ಮ್ಯಾಕ್ಸಿಂದ ಅಲೋಕೇಶನ್ನ ಮೈನಸ್ ಮಾಡೋದು, ಮ್ಯಾಕ್ಸಿಂದ ಅಲೋಕೇಶನ್, ಬಟ್ ಕರೆಸ್ಪಾಂಡಿಂಗ್ ರೋ ಇರಬೇಕು. ಎಗೆ ಎ ಇಂದನೇ ಮೈನಸ್ ಮಾಡಿ, ಬಿಗೆ ಬಿ ಇಂದನೇ ಮೈನಸ್ ಮಾಡಿ, ಸಿಗೆ ಸಿ ಇಂದನೇ ಮೈನಸ್ ಮಾಡಿ, ಡಿಗೆ ಡಿ ಇಂದನೇ ಮೈನಸ್ ಮಾಡಿ. ಮತ್ತು ಪ್ರಾಸೆಸರ್ P0 ಇದ್ದರೆ P0ನೇ ತಗೊಳ್ಳಿ, P1 ಇದ್ದರೆ P1ನೇ ತಗೊಳ್ಳಿ. ಫೈನಾ? ಅದಾಯಿತು. ಈಗ ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ? ಈಸ್ ದ ಸಿಸ್ಟಮ್ ಈಸ್ ಇನ್ ಸೇಫ್ ಸ್ಟೇಟ್. ಸೆಕೆಂಡ್ ಕ್ವಶನ್ ಸೇಫ್ ಸ್ಟೇಟಲ್ಲಿ ಇದೆಯಾ ಚೆಕ್ ಮಾಡಿ. ಈಸ್ ದ ಸಿಸ್ಟಮ್ ಈಸ್ ಇನ್ ಸೇಫ್ ಸ್ಟೇಟ್. ಸೆಕೆಂಡಿಗೆ ಅದನ್ನೇ ಮಾಡ್ತಾ ಇರೋದು. ಫಸ್ಟಿಗೆ ಸೇಫ್ ಸ್ಟೇಟನ್ನು ಇದು ಮಾಡಬೇಕಂದ್ರೆ ನೀವು ಇಷ್ಟೆಲ್ಲ ಬರಿಬೇಕಂತಿಲ್ಲ. ನಾನು ಕಂಪ್ಲೀಟಾಗಿ ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಬೇಕಂತೇಳಿ ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಬರೆದಿದ್ದೇನೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪ್ರಾಬ್ಲಮ್ ನಿಮ್ಗೆ ಗೊತ್ತಾದರೆ ಉಳಿದಿದ್ದನ್ನೆಲ್ಲದನ್ನು ನೀವು ಮಾಡ್ತೀರಾ. ಈಗ ಫಸ್ಟಿಗೆ ಅವೈಲೇಬಲ್ ಎಷ್ಟಿದೆ ಅಂತ ನೋಡಬೇಕು. 1520. ಇದು ಎಲ್ಲಿಂದ ಬಂತು ಸರ್? ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಅವೈಲೇಬಲ್ 1520. ಸೊ ಅದನ್ನು ಬರ್ಕೊಂಡೆ ನಾನು. ಅವೈಲೇಬಲ್ ಎಷ್ಟು? 1520. ಈಗ ಸೇಫ್ ಸೀಕ್ವೆನ್ಸನ್ನು ಚೆಕ್ ಮಾಡ್ತಾ ಬರಬೇಕು. ಓಕೆ, ಸೇಫ್ ಸೀಕ್ವೆನ್ಸ್ ಚೆಕ್ಕಿಂಗಿಗೆ ಏನು ಮಾಡಬೇಕಂತ ಕೇಳಿದರೆ, ಯಾವಾಗ ಪ್ರಾಸೆಸ್ ಎಕ್ಸಿಕ್ಯೂಟ್ ಆಗುತ್ತೆ ಕೇಳಿದರೆ, ವೆನ್ ಇಫ್ ನೀಡ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಅಂದರೆ ನಿಮಗೆ ಬೇಕಾಗಿರೋದು ಪ್ರಾಸೆಸ್ ಇದು ನೀಡು ಯಾವತ್ತೂ ಅವೈಲೇಬಲ್ಗಿಂತ ಕಡಿಮೆ ಇರಬೇಕು. ಗೊತ್ತಾಯ್ತಾ? ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಒಂದು 20 ರೂಪೀಸ್ ಬೇಕು, ದಟ್ ಈಸ್ ಮೈ ನೀಡ್. ಅಲ್ಲಿ ಒಂದು ಬಾಕ್ಸ್ ಒಳಗಡೆ 50 ರೂಪೀಸ್ ಇದೆ, ಅದು ಅವೈಲೇಬಲ್. ಗೊತ್ತಾಯ್ತು? ಆವಾಗ ನಂದು ನೀಡ್ ಯಾವತ್ತೂ ಅವೈಲೇಬಲ್ಗಿಂತ ಕಡಿಮೆ ಇರಬೇಕು. ಇನ್ ಕೇಸ್ ಬಾಕ್ಸ್ ಒಳಗಡೆ ಇರೋದೇ 20 ರೂಪೀಸು, ನಾನು 50 ರೂಪೀಸ್ ನನಗೆ ನೀಡಿದರೆ ಪ್ರಾಸೆಸ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟೇ ಸಿಂಪಲ್. ನೀಡ್ ಶುಡ್ ಬಿ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಇದನ್ನು ಬರೀಲೇಬೇಕು, ನೆನಪಿಟ್ಕೊಳ್ಳಿ. ಇದು ಸ್ಟೆಪ್ ಬೈ ಸ್ಟೆಪ್ ಕ್ಲಾರಿಟಿ. ಅದು ಆನ್ಸರ್ ಇವ್ಯಾಲ್ಯುಯೇಟರ್ಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀರಾ ನೀವು. ನೀಡ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಹೌದಾ? ನೋಡೋಣ. ಅವೈಲೇಬಲ್ ಎಷ್ಟು? 1520. ಈಗ ಒಂದೊಂದೇ ಪ್ರಾಸೆಸರ್ನ ನೀಡನ್ನು ನೋಡ್ತಾ ಹೋಗ್ಬೇಕು. ಸರ್ ನೀಡ್ ಎಲ್ಲಿದೆ? ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡಿದಾರಲ್ಲ, ನೀಡ್ ಮ್ಯಾಟ್ರಿಕ್ಸ್ ಇಲ್ಲೇ ಫೈಂಡ್ ಔಟ್ ಮಾಡಿದಾರಲ್ಲ. ಇಲ್ಲಿ ನೋಡಿ, ಪ್ರಾಸೆಸರ್ P0ಗೆ ಎಷ್ಟು ನೀಡ್ ಹೇಳಿ? P0000. ಸರಿನಾ? ಈಗ ಬರಿತೀರಾ, ನೀಡ್ ಆಫ್ P0 ಎಷ್ಟು? 0000, ವಿಚ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಹೌದಾ? ಅವೈಲೇಬಲ್ ಎಷ್ಟು? 1520. ಅಂದರೆ ಇಲ್ಲಿ ನೋಡಿ, ಇದಿಗೆ ಇದರಲ್ಲಿ ನೀಡ್ ಎಷ್ಟು? 0, ಅವೈಲೇಬಲ್ ಎಷ್ಟು? 1. ಕಂಪೇರ್ ನೋಡಿ. ಬಿ ನೀಡ್ ಎಷ್ಟು? 0, ಅವೈಲೇಬಲ್ ಎಷ್ಟು? 5. ಸಿ ನೀಡ್ ಎಷ್ಟು? 0, ಅವೈಲೇಬಲ್ ಎಷ್ಟು? 2. ಡಿ ನೀಡ್ ಎಷ್ಟು? 0, ಅವೈಲೇಬಲ್ ಎಷ್ಟು? 0. ಸೊ 00 ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಯಾವತ್ತು ಅವೈಲೇಬಲ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ನೀಡ್. ಅಂದರೆ ಕರೆಸ್ಪಾಂಡಿಂಗ್ ಆಗಿಯೂ ಗ್ರೇಟರ್ ಇರಬೇಕು. ಅಂದರೆ ಎ ಇದು ಗ್ರೇಟರ್ ಇರಬೇಕು ಇದ್ರಿಗಿಂತ, ಬಿ ಇದ್ರಿಗಿಂತ ಗ್ರೇಟರ್ ಇರಬೇಕು, ಸಿ ಇದ್ರಿಗಿಂತ ಗ್ರೇಟರ್ ಇರಬೇಕು, ಡಿ ಇದ್ರಿಗಿಂತ ಗ್ರೇಟರ್ ಇರಬೇಕು. ಕರೆಸ್ಪಾಂಡಿಂಗ್ ಯಾವುದು ಒಂದು ಮಿಸ್ ಮ್ಯಾಚ್ ಆದರೂ ಇಟ್ ಕಾಂಟ್ ಎಕ್ಸಿಕ್ಯೂಟ್. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಈಗ
P0ನ ನೋಡಿದಾಗ ಎಲ್ಲದು ಈಚೆಗಡೆ ನೀಡಲ್ಲಿರುವಂತಹ ಎಲ್ಲ ABCD ವಿಚ್ ಇಸ್ ಲೆಸ್ ದ್ಯಾನ್ ಅವೈಲೇಬಲ್ ಅಲ್ವಾ. ಸೊ P0 ಎಕ್ಸಿಕ್ಯೂಟ್ ಮಾಡ್ಬೋದಾ ಅಂದರೆ ಪ್ರೊಸೆಸರ್ 0 ಎಕ್ಸಿಕ್ಯೂಟ್ ಮಾಡ್ಬೋದಾ, ಇದನ್ನು ಬರೀತೀರ, ಕ್ಯಾನ್ ಎಕ್ಸಿಕ್ಯೂಟ್. ಆಯಿತು. ನೆಕ್ಸ್ಟ್ ಸ್ಟೆಪ್ ಎಲೋಕೇಶನ್ ಮಾಡಬೇಕು. ಇದೇನು ಸರ್ ಎಲೋಕೇಶನ್ 0 0 1 2, ಇಲ್ಲಿ ನೋಡಿ ಕ್ವಶನಲ್ಲೇ ಕೊಟ್ಟಿದ್ದಾರೆ ಎಲೋಕೇಶನ್. P0 ಎಲೋಕೇಶನ್ ಎಷ್ಟು ಕೇಳಿದೆ ಅವರು, 0 0 1 2, ಅದನ್ನು ಇಲ್ಲಿ ಬರ್ದಿದ್ದು ನಾನು ಅಷ್ಟೇ. ಎಲೋಕೇಶನ್ 0 0 1 2, ದಟ್ಸ್ ಇಟ್. ನಾನೇನು ಹೊಸ್ದಾಗಿ ಬರಲಿಲ್ಲ. ಇವಾಗ ನ್ಯೂ ಎಲೋಕೇಶನ್ ಏನು, ಐ ಮೀನ್ ನ್ಯೂ ಅವೈಲೇಬಲ್. ಏನಿದು ನ್ಯೂ ಅವೈಲೇಬಲ್ ಅಂತೇಳಿದರೆ, ನ್ಯೂ ಅವೈಲೇಬಲ್ ಅಂತೇಳಿದರೆ ಇದು 15T0 ಅಂದರೆ ಅವೈಲೇಬಲ್ ಎಷ್ಟಿದ್ದಿತ್ತು 1520, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಎಲೋಕೇಶನನ್ನು ಆ್ಯಡ್ ಮಾಡಬೇಕು. ಅವೈಲೇಬಲಿಗೆ ಎಲೋಕೇಶನನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ಈ 1520ಗೆ ಈ ಎಲೋಕೇಶನ್ ಇಷ್ಟು 0 0 1 2 ಪ್ರಾಸೆಸರ್ P0 ಇದೆಯಲ್ಲ ಅದ್ರದ್ದು ಎಲೋಕೇಶನ್ನ ಆ್ಯಡ್ ಮಾಡಬೇಕು. ಅದು ನ್ಯೂ ಅವೈಲೇಬಲ್ ಅಂದರೆ ನೆಕ್ಸ್ಟ್ ಪ್ರಾಸೆಸರ್ಗೆ ಎಷ್ಟು ಅವೈಲೇಬಲ್ ಇರುತ್ತೆ, 1532 ಅವೈಲೇಬಲ್ ಇರುತ್ತೆ. ಗೊತ್ತಾಯ್ತಾ? ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ಫಸ್ಟಿಗೆ ಅವೈಲೇಬಲ್ ನೋಡಬೇಕು, ಎಲ್ಲಿ, ಇಲ್ಲಿ ಆಯಿತು. ಅದಾದಮೇಲೆ ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗಬೇಕಂತ ಹೇಳಿದರೆ ಕಂಡೀಷನ್ ಏನು ಹೇಳಿ, ನೀಡ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ನೀಡ್ ಎಲ್ಲಿದೆ, ಇಲ್ಲಿದೆ ನೀಡ್. ಅವೈಲೇಬಲ್ ಎಲ್ಲಿದೆ, ಇಲ್ಲಿದೆ. ಇವೆರಡನ್ನ ಮ್ಯಾಚ್ ಮಾಡಿದಾಗ ಇದರ ಎ, ಇದರ ಎ, ಇದರ ಬಿ, ಇದರ ಬಿ, ಇದರ ಸಿ, ಇದರ ಸಿ, ಇದರ ಡಿ, ಇದರ ಡಿ, ಯಾವುದ್ರದ್ದು P0ದು ಎಲ್ಲದನ್ನು ಮ್ಯಾಚ್ ಮಾಡಿದಾಗ ನೀ ಅವೈಲೇಬಲ್ ಜಾಸ್ತಿನೇ ಇದೆಯಲ್ವ ವ್ಯಾಲ್ಯೂ ABCD ಇದು ನೋಡಿ P0ದು ABCD ಕಂಪೇರ್ ಮಾಡಿದರೆ ಇದು ಜಾಸ್ತಿ ಇದೆಯಲ್ಲ. ಸೊ P0 ಎಕ್ಸಿಕ್ಯೂಟ್ ಮಾಡ್ಬೋದಾ ಅಂದರೆ ಪ್ರೊಸೆಸರ್ 0 ಕ್ಯಾನ್ ಎಕ್ಸಿಕ್ಯೂಟಾ ಅಂತ ಆದ್ಮೇಲೆ ಈಗ ಎಲೋಕೇಶನಿಗೆ ಹೋಗಿ. ಎಲೋಕೇಶನ್ ಎಲ್ಲಿದೆ, ಇಲ್ಲಿದೆ ನೋಡಿ P0ಗೆ 0 0 1 2 ಅದನ್ನು ಬರೆದು ಈ ಎಲೋಕೇಶನನ್ನು ಈ ಅವೈಲೇಬಲಿಗೆ ಆ್ಯಡ್ ಮಾಡಬೇಕು. ಅದನ್ನು ನ್ಯೂ ಅವೈಲೇಬಲ್ ಅಂತಾರೆ. ನೆಕ್ಸ್ಟ್ ಪ್ರಾಸೆಸ್ಗೆ ಇಷ್ಟು ಅವೈಲೇಬಲ್ ಇದೆ, ಎ ಅಲ್ಲಿ 1 ಇದೆ, ಬಿ ಅಲ್ಲಿ 5 ಇದೆ, ಸಿ ಅಲ್ಲಿ 3 ಇದೆ, ಡಿ ಅಲ್ಲಿ 2 ಇದೆ. ದಟ್ಸ್ ಇಟ್. ಆಯಿತಾ? P0ವನ್ನು ಈಗ ಸೇಫ್ ಸ್ಟೇಟಿಗೆ ಹಾಕಿ, ಆ್ಯಡ್ P0 ಟು ಸೇಫ್ ಸ್ಟೇಟ್. ಈ ಥರ ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಸ್ವಲ್ಪ ಟೈಮ್ ತೊಗೊಳ್ಬೋದು, ಬಟ್ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. 14 ಮಾರ್ಕ್ಸ್ ಸ್ಟೂಡೆಂಟ್ಸ್. ಸುಮ್ಮನೆ ಗಡಿಬಿಡಿಯಲ್ಲಿ ಏನೇನು ಸ್ಟೆಪ್ಪನ್ನು ಸ್ಕಿಪ್ ಮಾಡಿಕೊಂಡು ಸಿಗೋ ಮಾರ್ಕ್ಸನ್ನು ದಯವಿಟ್ಟು ಕಳ್ಕೊಳ್ಬೇಡಿ. ಆಯಿತಾ? ಇದಾಯಿತು. ಈಗ ಸರ್ ನೆಕ್ಸ್ಟು ಚೆಕ್ P2. ಸರ್ ಯಾಕೆ P2ಗೆ ಚೆಕ್ ಮಾಡ್ತಾ ಇದ್ದೀರಾ ನೀವು? ಇಲ್ಲಿ P1 ಇದೆಯಲ್ಲ, ನೆಕ್ಸ್ಟ್ ಇರೋದು ಆ್ಯಕ್ಚುಲಿ ಪ್ರಾಸೆಸರ್ P1 ಅಲ್ವಾ. ಯಾಕೆ ಕೇಳಿದರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 0750 ಅಂದರೆ P1ಗೆ ಬೇಕಾಗಿರೋ ನೀಡ್ ಎಷ್ಟು ಹೇಳಿ, ಇದು ನೀಡ್ ಮ್ಯಾಟ್ರಿಕ್ಸ್ನಲ್ಲಿ ಬಂದು ಎಷ್ಟು ಹೇಳಿ, 0750. ಇಲ್ಲಿ ಅವೈಲೇಬಲ್ ಎಷ್ಟು ಹೇಳಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ನಂತರ ನೀವು ಪ್ಲಸ್ ಮಾಡಿದ ನಂತರ 1532. ಈಗ ನೋಡಿ ಎಗೆ ಅವೈಲೇಬಲ್ ಎಷ್ಟು 1, ನೀಡ್ ಎಷ್ಟು P1 ಪ್ರಾಸೆಸ್ಸಿಗೆ 0, ಬಿ ಯಲ್ಲಿ ಅವೈಲೇಬಲ್ ಎಷ್ಟು 5, ಬಟ್ ಬಿ ಯಲ್ಲಿ ನೀಡ್ ನೋಡಿ 7 ಇದೆ. ಆಲ್ರೆಡಿ ನಾನು ಹೇಳಿದ್ದೇನೆ ಯಾವತ್ತು ನೀಡ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್, ಬಟ್ ನೀಡ್ ಇಲ್ಲಿ ನೋಡಿ ಬಿ ಮ್ಯಾಟ್ರಿಕ್ಸಿಗೆ ಅಥವಾ ಬಿ ಕಾಲಮಲ್ಲಿ ಬಿ ರೋಲ್ಲಿ 7 ಇದೆ, ಬಿ ಕಾಲಮ್ 7 ಇದೆ. ಬಟ್ ಇಲ್ಲಿ ನೋಡಿ 5 ಅವೈಲೇಬಲ್ ಎಷ್ಟು 5, ಇದು ನ್ಯೂಲಿ ಅವೈಲೇಬಲ್ ಇದು 5, ಬಟ್ ನೀಡ್ ಈ ಕಂಡೀಷನ್ ಟ್ರೂ ಆಗೋದಿಲ್ಲ. ಅದಕ್ಕೆ P1ಗೆ ನಂಗೆ ಈ ಸದ್ಯಕ್ಕೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅಂತಲ್ಲ, P1ಗೆ ಸದ್ಯಕ್ಕೆ ಆಗೋದಿಲ್ಲ, ಸೇಫಲ್ಲಿ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೇನೆ, P2ಗೆ ಹೋಗ್ತೇನೆ. ನೋಡೋಣ P2 ಚೆಕ್ ಮಾಡೋಣ. ಇವಾಗ P2 ನೀಡ್ ಎಷ್ಟು 1, ಅವೈಲೇಬಲ್ ಎಷ್ಟು 1, ಓಕೆ ಕೊಡ್ಬೋದು. ಬಿ ಯಲ್ಲಿ ನೋಡಿ P2 ನೀಡ್ ಎಷ್ಟು 0, ಅವೈಲೇಬಲ್ ಎಷ್ಟು 5, ಬಿಗೂ ಕೊಡ್ಬೋದು. ಸಿ ನೋಡಿ ನೀಡ್ ಎಷ್ಟು 0, ಅವೈಲೇಬಲ್ ಎಷ್ಟು 3, ಸಿಗೂ ಕೊಡ್ಬೋದು. ಡಿ ನೋಡಿ P2 ಅಲ್ಲಿ 2 ನೀಡ್, ಅವೈಲೇಬಲ್ ಎಷ್ಟು 2 ಕೊಡ್ಬೋದಲ್ಲ. ಅದಕ್ಕೆ ನಾನು P2ನ ಚೆಕ್ ಮಾಡ್ತಾ ಇರೋದು. ವೈ ನಾಟ್ P1ಗೆ ನೀವು ಚೆಕ್ ಮಾಡಬೇಕು, ಬಿಕಾಸ್ ಈ ಕಂಡೀಷನ್ ಫಸ್ಟ್ ಟ್ರೈ ಚೆಕ್ ಮಾಡ್ತಿರೋ ನೀಡ್ ಶುಡ್ ಬಿ ಅವೈಲೇಬಲ್. ಮತ್ತೆ ಅದನ್ನು ಬರೀತಾ ಇರೋದಲ್ಲ, ನೀಡ್ ಈಸ್ ಗ್ರೇಟರ್ ದ್ಯಾನ್ ಅವೈಲೇಬಲ್ ಅಂತ ಬರೀಬೇಡಿ. ಡೈರೆಕ್ಟ್ P2ಗೆ ಚೆಕ್ ಮಾಡಿ. ಯಾಕಂತ ಕೇಳಿದ್ರೆ P1 ಇದು ಆಗ್ತಾ ಇಲ್ಲ ಬಿ ಯಲ್ಲಿ, ಆಗಿದ್ದರೆ P1ನೇ ಮಾಡಬೇಕು ನೀವು. ಅರ್ಥ ಆಯ್ತಾ? ಸೊ ನಾನಿವಾಗ ಯಾವುದಕ್ಕೆ ಹೋಗ್ತೇನೆ, P2ನ ಚೆಕ್ ಮಾಡ್ತಾ ಇದ್ದೇನೆ. ಓಕೆ, ದಟ್ ಈಸ್ ವೈ ಐ ಆಮ್ ಚೆಕಿಂಗ್ P2. ಸರ್ ವೈ ನಾಟ್ P1 ಅಂತ ಯಾಕಂತ ಗೊತ್ತಾಯ್ತಲ್ಲ, ಡೈರೆಕ್ಟ್ P2ಗೆ ಹೋಗ್ತೇನೆ. ಪುನಃ ಎಗೇನ್ ಅದನ್ನೇ ರಿಪೀಟ್ ಮಾಡಿ. ನೀಡ್ ಆಫ್ P2 ಶುಡ್ ಬಿ ಲೆಸ್ ದೆನ್ ಅವೈಲೇಬಲ್. ನಾನು ಆಲ್ರೆಡಿ ಅದನ್ನು ಚೆಕ್ ಮಾಡಿ ನೋಡಿ ಆಯಿತು. ನೀಡ್ 1002 ಇಲ್ಲಿದೆ ನೋಡಿ, 1002 ಯಾವುದಕ್ಕೆ P2ಗೆ ಇಲ್ಲಿದೆ ನೋಡಿ. ಅವೈಲೇಬಲ್ ಎಷ್ಟು 1532. ಆಲ್ 4 ಕಾಲಮಲ್ಲಿ ABCDಗೂ ಕೂಡ ನಾವು ಇದು ಮಾಡ್ಬೋದು, ಏನು ಪ್ರಾಸೆಸನ್ನು ಕೊಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ P2 ಕ್ಯಾನ್ ಎಕ್ಸಿಕ್ಯೂಟ್. ಗೊತ್ತಾಗುತ್ತೆ ಈಗ ಎಕ್ಸಿಕ್ಯೂಟ್ ಆಗುತ್ತಲ್ಲ, ಯಾಕಂದರೆ ನೀಡ್ ಶುಡ್ ಬಿ ಲೆಸ್ ದ್ಯಾನ್ ಅವೈಲೇಬಲ್, ಕಂಡೀಷನ್ ಟ್ರೂ ಆಗಿದೆ. ಎಲೋಕೇಶನ್ ಆಫ್ P2 ಇದು ಎಲ್ಲಿಂದ ಬಂತು ಸರ್? ಎಲೋಕೇಶನ್ ಆಫ್ P2 ಈಗ ಇಲ್ಲಿದೆ ಎಲೋಕೇಶನ್ P2 ಎಷ್ಟಿದೆ 1354. ಇಲ್ಲಿ ನೋಡಿ 1354. ಈಗ ಏನು ಮಾಡಬೇಕು, ಅವೈಲೇಬಲ್ ಎಷ್ಟಿದ್ದಿತ್ತು ಇಲ್ಲಿ 1532 ಇದ್ದಿತ್ತು, ಅದಕ್ಕೆ ಯಾವುದನ್ನು ಆ್ಯಡ್ ಮಾಡಬೇಕು, ಈ ಎಲೋಕೇಶನ್ನ ಆ್ಯಡ್ ಮಾಡಬೇಕು. ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಅವೈಲೇಬಲ್ ಇದೆ ನೋಡಿ, ಇಲ್ಲಿ ಅವೈಲೇಬಲ್ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡಿದ್ದು ಎಲೋಕೇಶನ್ ಪ್ಲಸ್ ಅವೈಲೇಬಲ್ ಆ್ಯಡ್ ಮಾಡಿದಾಗ
2886 ಆಗುತ್ತೆ. ಇದು ಬರೆದಾದ್ಮೇಲೆ ಆ್ಯಡ್ P2 ಟು ಸೇಫ್ ಸ್ಟೇಟ್. P2 ಇವಾಗ ಸೇಫ್ ಸ್ಟೇಟಿಗೆ ಹೋಗುತ್ತೆ. ಸರ್ ಇವಾಗ ನೆಕ್ಸ್ಟ್ ಪ್ರಾಸೆಸರ್ ಯಾವುದು? ಫಸ್ಟಿಗೆ P1 ಮಾಡಿದ್ರಿ, P0 ಮಾಡಿದ್ರಿ, ಆಮೇಲೆ P1 ಚೆಕ್ ಮಾಡಿದಾಗ ಕಂಡೀಷನ್ ಟ್ರೂ ಆಗ್ತಾ ಇರಲಿಲ್ಲ, ನೀಡ್ ಈಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಅದಕ್ಕೆ ನಾನು P1 ಬಿಟ್ಟು ನೆಕ್ಸ್ಟ್ P2ಗೆ ಚೆಕ್ ಮಾಡಿದೆ, ನೀಡ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್ ಆಯಿತು, ಕಂಡೀಷನ್ ಟ್ರೂ ಆಯಿತು, ನಾನು ಮಾಡಿ ಸೇಫ್ ಸ್ಟೇಟಿಗೆ ಹೋಯಿತು. ಈಗ ನೆಕ್ಸ್ಟ್ ನಾನು P1 ಚೆಕ್ ಮಾಡ್ಬೋದಾ ಸರ್? ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸರ್ ನೆಕ್ಸ್ಟ್ ಇಮಿಡಿಯೇಟಾಗಿ P1 ಚೆಕ್ ಮಾಡೋದು ಅಥವಾ P3ಗೆ ಚೆಕ್ ಮಾಡೋದಾ? ನಿಮ್ಗೆ ಇಷ್ಟ ಬಂದಿದ್ದಕ್ಕೆ ಮಾಡಿ. P1 ಚೆಕ್ ಮಾಡಿಬೇಕಾದ್ರೆ ನೆಕ್ಸ್ಟ್ ಇವಾಗ ನೀವು P2 ಆದಮೇಲೆ ಸರ್ P1 ಹೇಗಿದ್ದು ನಾನು ಬಿಟ್ಟು ಹೋಗಿದ್ದೇನೆ ಮಾಡ್ಬೋದಾ? ಮಾಡಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಹೇಳೋದು ಕಂಟಿನ್ಯೂಸ್ ಆಗಿ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೀವೀಗ ನೆಕ್ಸ್ಟ್ P2 ಚೆಕ್ P1 ಚೆಕ್ ಮಾಡಿದರೆ ಪ್ರಾಬ್ಲಮ್ ಇಲ್ಲ. ಬಟ್ ನಾನು P3ಗೆ ಮಾಡ್ತೇನೆ, ಅದರಲ್ಲೇನು ಇದಿಲ್ಲ, ರಾಂಗ್ ಇಲ್ಲ. ಓಕೆ, ಸೊ ಅದರಲ್ಲಿ ನಾನು ಮುಂದೆ ಹೇಳ್ತೇನೆ ನಿಮಗೆ. ಚೆಕ್ P3 ಚೆಕ್ ಮಾಡ್ತೇನೆ. ನೀಡ್ ನೋಡಿ 0020, ನೀಡ್ ಅವೈಲೇಬಲ್ ನೋಡಿ 2886, ನ್ಯೂಲಿ ಅವೈಲೇಬಲ್ ಇಲ್ಲಿದೆ. ಆಮೇಲೆ ಇದೇ 1532 ನೋಡೋದಲ್ಲ, ಆ್ಯಡ್ ಮಾಡಿ ಆದಮೇಲೆ ನ್ಯೂ ಅವೈಲೇಬಲ್ ಇದು 2886. ಅದನ್ನು P3 ಇದು ನೋಡಿ, ಏನು ನೀಡ್ ನೋಡಿ 0020, ನೋಡಿದರೆ ಅವೈಲೇಬಲ್ 2, ನೀಡ್ 0. ಓಕೆ, ಅವೈಲೇಬಲೇ ಗ್ರೇಟರ್ ಇದೆ. 8 ಅವೈಲೇಬಲ್ ಗ್ರೇಟರ್ ಇದೆ, 8 ಅವೈಲೇಬಲ್ ಗ್ರೇಟರ್ ಇದೆ, 6 ಅವೈಲೇಬಲ್ ಗ್ರೇಟರ್ ಇದೆ. ಸೊ ನೀಡ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಅವೈಲೇಬಲಾ? ಸೊ ಹಾಗಾದರೆ P3ಗೆ ನಾನು ಎಕ್ಸಿಕ್ಯೂಟ್ ಮಾಡ್ಬೋದಾ? ಸೊ P3ನ ಎಕ್ಸಿಕ್ಯೂಟ್ ಮಾಡ್ತೇನೆ. ಎಕ್ಸಿಕ್ಯೂಟ್ ಮಾಡ್ಬೋದಲ್ಲ, ಬಿಕಾಸ್ ನೀಡ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್ ಆಯಿತು. P3 ಎಕ್ಸಿಕ್ಯೂಟ್ ಮಾಡ್ತೇನೆ. P3ಗೆ ಅಲೋಕೇಶನ್, ಈಗ ಅಲೋಕೇಶನ್ ಎಲ್ಲಿಂದ ಬಂತು? P3ಗೆ ಎಲ್ಲಿದೆ ನೋಡಿ ಅಲೋಕೇಶನ್ 0632, ಅದನ್ನು ಬರಿತೇನೆ, ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತೇನೆ. ಪ್ರೀವಿಯಸ್ ಆಗಿ ಅವೈಲೇಬಲ್ ಎಷ್ಟಿದ್ದಿತ್ತು ನೋಡಿ ಸೇಫ್ ಸ್ಟೇಟಲ್ಲಿ 2886, ಅದನ್ನು ಯಾವುದಕ್ಕೆ ಆ್ಯಡ್ ಮಾಡ್ತೇನೆ? ಅಲೋಕೇಶನಿಗೆ ಆ್ಯಡ್ ಮಾಡ್ತೇನೆ. 2 + 0 2, 8 + 6 14, 8 + 3 11, 6 + 2 8. ಏನಿಲ್ಲ, ಇದರ ಫಸ್ಟ್ ಆ್ಯಡ್ ಮಾಡೋದು, ಇದರ ಸೆಕೆಂಡ್, ಇದರ ಥರ್ಡ್, ಇದರ ಫೋರ್ತ್. ಇಲ್ಲೂ ಅದನ್ನೇ ಮಾಡಿದ್ದು. ನೀವು ಅವೈಲೇಬಲ್ ಎಲ್ಲದರಲ್ಲೂ ಅದೇನು ಮಾಡಿದ್ದು? 1ಗೆ 1 ಆ್ಯಡ್ ಮಾಡಿದ್ದು. 1 + 1 ಎಷ್ಟಾಗುತ್ತೆ ಇಲ್ಲಿ? 2, 5 + 3 8, 3 + 5 8, 2 + 4 6. ದಟ್ಸ್ ಇಟ್, ಅಷ್ಟೇ. ಗೊತ್ತಾಯ್ತಾ? ಸೊ ಅದನ್ನು ಮಾಡಿ, ಇದು ನ್ಯೂಲಿ ಅವೈಲೇಬಲ್ ಇವಾಗ. ಸೊ P3 ಸೇಫ್ ಸ್ಟೇಟಿಗೆ ಹಾಕಿದ್ರಾ? P3 ಸೇಫ್ ಸ್ಟೇಟಿಗೆ ಹಾಕಿದ್ರಾ? ಇನ್ನು ಯಾವುದಿದೆ? P4 ಇದೆ, P1 ಇದೆ. ಎನಿವೆ ನಾನೀಗ P4ಗೆ ನೋಡ್ತೇನೆ. ಓಕೆ, ಈಗ ನೋಡಿ P4, 1 ಸೆಕೆಂಡ್ ಸ್ಟೂಡೆಂಟ್ಸು. P4ಗೆ ಚೆಕ್ ಮಾಡ್ತಾನೆ. ಇಲ್ಲಿ ನೋಡಿ P4 ಇದು ನೀಡ್ ಮ್ಯಾಟ್ರಿಕ್ಸ್ ನೋಡಿ. P4 ಇದು ನೀಡ್ 0642. ಆಮೇಲೆ ಹಿಂದಿನ ಇದರಲ್ಲಿ P3 ಆದಮೇಲೆ ಇದೆಷ್ಟು ಅವೈಲೇಬಲ್ ಎಷ್ಟು? 2 14 11 8. ಎಲ್ಲದು ಹಿಂಗೆ ಜಾಸ್ತಿನೇ ಇದೆ. ಇಲ್ಲಿ ನೋಡಿ ಇದರ ನೀಡಿಗೂ P4ನ ನೀಡ್ ನೋಡಿ 0 ನೀಡ್ ಅವೈಲೇಬಲ್ 2, 6 ನೀಡ್ ಅವೈಲೇಬಲ್ 14, 4 ನೀಡ್ ಅವೈಲೇಬಲ್ 11, 2 ನೀಡ್ ಅವೈಲೇಬಲ್ 8. ಸೊ ಎರಡು ಕೂಡ ಅವೈಲೇಬಲ್ 3 ಇದೆಯಲ್ಲ. ಸೊ ನೀಡ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್ಲಾ? ಇಲ್ಲಿ ನೋಡಿ, ಇಲ್ಲಿ ಚೆಕ್ ಮಾಡಿದ್ದೇನೆ 0642 ವಿಚ್ ಇಸ್ ಲೆಸ್ ದ್ಯಾನ್ ಅವೈಲೇಬಲ್ಲಾ? ಹೌದು. ಸೊ P4 ಎಕ್ಸಿಕ್ಯೂಟ್ ಮಾಡ್ಬೋದಾ? ಮಾಡಿದೆ. ಆಮೇಲೆ ರಿಲೀಸ್ ಅಲೋಕೇಶನ್ ಆಯಿತು. ಅದಾದಮೇಲೆ ರಿಲೀಸ್ ಅಲೋಕೇಶನ್ ಅಂದರೆ P4 ಎಷ್ಟಿದೆ ನೋಡಿ ಅಲೋಕೇಶನ್ 0014 ಆಯಿತಾ? ಅದನ್ನ ಇಲ್ಲಿ ಬರ್ದ ರಿಲೀಸ್ ಅಲೋಕೇಶನ್. ಇದಕ್ಕೆ ಯಾವುದನ್ನು ಆ್ಯಡ್ ಮಾಡಬೇಕು? ಹಿಂದಿದ್ರದ್ದು ಹಿಂದಿನ ನೀಡ್ ಎಷ್ಟು ನೋಡಿ 2 4 11 8. ನ್ಯೂಲಿ ಅವೈಲೇಬಲ್ ಇದು, ನೀಡಲ್ಲ ಸಾರಿ ಅವೈಲೇಬಲ್ 2 14 11 8. ಇದಕ್ಕೆ ಯಾವುದನ್ನು 0642ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರಾ? 0642 ಅಲ್ಲ 0014ನ. ಯಾಕಂದರೆ ರಿಲೀಸ್ ಅಲೋಕೇಶನ್ನ ಆ್ಯಡ್ ಮಾಡೋದು. ಅಲೋಕೇಶನ್ ಪ್ಲಸ್ ಅವೈಲೇಬಲ್ ಅವಾಗದು ನ್ಯೂಲಿ ಅವೈಲೇಬಲ್. ಇದು ಬಂತ ಆ್ಯಡ್ P4 ಟು ಸೇಫ್ ಸ್ಟೇಟ್. ಇನ್ನು ಉಳಿದಿದ್ದು ಯಾವುದು? P1ಗೆ ನೀಡ್ ಏನು ಹೇಳಿ? P1ಗೆ ನೀಡ್ 0750. ಅವೈಲೇಬಲ್ ಎಷ್ಟು? ನ್ಯೂಲಿ ಅವೈಲೇಬಲ್ ಇಲ್ಲಿದೆ ನೋಡಿ 2 14 12 ಎಲ್ಲದು ಗ್ರೇಟರೇ ಇದೆಯಲ್ವಾ? ಆವಾಗ P1ಗೂ ಚೆಕ್ ಮಾಡಿ. P1ಗೆ ಅವೈಲೇಬಲ್ ನೀಡ್ ಈಸ್ ಲೆಸ್ ದ್ಯಾನ್ ಅವೈಲೇಬಲಾ? ಹೌದು. P1 ಎಕ್ಸಿಕ್ಯೂಟ್ ಮಾಡ್ಬೋದಾ? ಮಾಡಿದೆ. ಅಲ್ಲಿ ಎಲ್ಲ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಸಿಸ್ಟಮ್ ಈಸ್ ಇನ್ ಸೇಫ್ ಸ್ಟೇಟ್ ಅಂತ ಬರೆದು ಸೇಫ್ ಸೀಕ್ವೆನ್ಸ್ ನೋಡಿ. ಫಸ್ಟಿಗೆ ನಾನು ಯಾವ್ದು ಮಾಡಿದ್ದು? P0. ಅದಾದಮೇಲೆ ಯಾವ್ದು ಮಾಡಿದ್ದು? P2. ಅದಾದಮೇಲೆ ಯಾವ್ದು ಮಾಡಿದ್ದು? P3. ಇಲ್ಲಿದೆ ನೋಡಿ, ಫಸ್ಟಿಗೆ P0 ಸೇಫ್ ಸ್ಟೇಟ್, ಆಮೇಲೆ P2 ಸೇಫ್ ಸ್ಟೇಟ್, ಆಮೇಲೆ P3 ಸೇಫ್ ಸ್ಟೇಟ್, ಆಮೇಲೆ P4 ಸೇಫ್ ಸ್ಟೇಟ್, ಲಾಸ್ಟಿಗೆ ಚೆಕ್ ಮಾಡಿದ್ದು P1. ಒನ್ ಆಫ್ ದ ಸೇಫ್ ಸ್ಟೇಟ್ ಇದು ಸೇಫ್ ಸೀಕ್ವೆನ್ಸ್. P0 ಆದಮೇಲೆ P2 P3 P4 P1. ಇದು ಓನ್ಲಿ ಒನ್ ಅಲ್ಲ. ನೀವೀಗ ಇನ್ ಕೇಸ್ P0 ಆದಮೇಲೆ P2 ಮಾಡಿದ್ರಾ, ಅದಾದಮೇಲೆ ಇಮಿಡಿಯೇಟಾಗಿ P1 ಮಾಡಿದರೆ P1 ಇಲ್ಲಿ ಬರ್ತಾ ಇದ್ದಿತ್ತು. ದಟ್ ಡಸಂಟ್ ಮೀನ್ ದ್ಯಾಟ್ ಇಟ್ ಈಸ್ ರಾಂಗ್. ಒನ್ ಸೇಫ್ ಸ್ಟೇಟ್ ಮಾತ್ರ ಇರೋದಲ್ಲ, ಮಲ್ಟಿಪಲ್ ಸೇಫ್ ಸ್ಟೇಟ್ ಇರುತ್ತೆ.
ಸರಿನಾ? ಅದಕ್ಕೋಸ್ಕರ ನಾವು ಮಾಡಿದ್ರಲ್ಲಿ ಇದು ಒಂದು ಸೇಫ್ ಸ್ಟೇಟ್. ನೀವು ಇನ್ ಕೇಸ್ P2 ಆದಮೇಲೆ ಡೈರೆಕ್ಟ್ P1 ಮಾಡೋದಿದ್ರೆ, ಅಂದರೆ ನೀಡ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್ ಆಗಿದ್ದರೆ ನೀವು P1ಅನ್ನೇ ಮಾಡ್ತಿದ್ದಿದ್ರಿ, ಅದು ಕೂಡ ಸೇಫ್ ಸ್ಟೇಟೇ. ಸೊ ದಿಸ್ ಈಸ್ ಒನ್ ಆಫ್ ದ ಸೇಫ್ ಸ್ಟೇಟ್. ನೆನಪಿಟ್ಕೊಳ್ಳಿ, ಏನಂತ ಬರೀನಿ, ಒನ್ ಆಫ್ ದ ಸೇಫ್ ಸೀಕ್ವೆನ್ಸಸ್ P0, P2, P3, P4, P1. ದರ್ ಆರ್ ಮಲ್ಟಿಪಲ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ಸೆಕೆಂಡ್. ಈಗ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ಇಫ್ ದ ರಿಕ್ವೆಸ್ಟ್, ಅಲ್ಲಿಗೆ ಆಯಿತು ಸೆಕೆಂಡ್. ಇಫ್ ದ ರಿಕ್ವೆಸ್ಟ್ ಫ್ರಮ್ ದ P1 ಅರೈವ್ಸ್ ಫಾರ್ 0420, ಈಗ P1 ಪ್ರೊಸೆಸರ್ P1 ಒಂದು ಕೇಳುತ್ತಂತೆ ನನಗೆ 0420 ಬೇಕು ಅಂತ. ಆ ರಿಕ್ವೆಸ್ಟನ್ನು ಇಮಿಡಿಯೇಟಾಗಿ ಗ್ರ್ಯಾಂಟ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಈ ರಿಕ್ವೆಸ್ಟ್, ಈ ಥರ್ಡ್ ಕ್ವಶನಿಗೆ ಆನ್ಸರ್ ಇದನ್ನು ಬರೀಬೇಕು ಫಸ್ಟಿಗೆ. 0420 ಈಗ ಪ್ರೊಸೆಸರ್ P1 ಏನು ಕೇಳ್ತಾ ಇದೆ, ನನಗೆ 0420 ಬೇಕು ಅಂತ ಕೇಳ್ತಾ ಇದೆ. ಇದನ್ನು ಗ್ರ್ಯಾಂಟ್ ಮಾಡ್ಬೋದು ಇಮಿಡಿಯೇಟಾಗಿ ಅವ್ರು ಕೇಳ್ತಾ ಇದ್ದಾರೆ. ಫಸ್ಟಿಗೆ ಕಂಡೀಷನ್ ಏನಂತ ಕೇಳಿದರೆ, ಇವು ಎರಡೂ ಕಂಡೀಷನ್ ಪ್ರೂವ್ ಆಗಬೇಕು. ರಿಕ್ವೆಸ್ಟ್ ಗ್ರ್ಯಾಂಟ್ ಆಗಬೇಕಂತ ಹೇಳಿದರೆ ರಿಕ್ವೆಸ್ಟ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ನೀಡ್, ಇದೂ ಆಗಬೇಕು. ಪ್ಲಸ್ ರಿಕ್ವೆಸ್ಟ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಇವೆರಡು ಫಾರ್ಮುಲವನ್ನು ಬರೀನಿ, ಎಲ್ಲದರಲ್ಲೂ ಫಾರ್ಮುಲವನ್ನು ಬರೆದಿಟ್ಟು ಬನ್ನಿ ಪ್ಲೀಸ್. ಈಗ ವಾಟ್ ಈಸ್ ದ ರಿಕ್ವೆಸ್ಟ್? 0420 ಅಲ್ವಾ? ದಿಸ್ ಈಸ್ ದ ರಿಕ್ವೆಸ್ಟ್. 0420 ಇಸ್ ದ ರಿಕ್ವೆಸ್ಟ್ ವಿಚ್ ಈಸ್ ಲೆಸ್ ದ್ಯಾನ್ ಅವೈಲೇಬಲ್. ಇದು ಏನು ಸರ್ ಅವೈಲೇಬಲ್? 0750 ವಾಸ್ ದ ಅವೈಲೇಬಲ್. ಓಕೆ ಸರ್, ಇದು ಎಲ್ಲಿಂದ ಬಂತು ಅವೈಲೇಬಲ್ಲು? ಇಲ್ಲಿ ನೋಡಿ, ಯಾವುದು ಅವ್ರು ಕೇಳಿದ್ದು ಪ್ರಾಸೆಸರ್ ಯಾವುದು? P1 ಸರಿನಾ? P1 ಪ್ರಾಸೆಸರ್, ಅದ್ರದ್ದು ಅವೈಲೇಬಲ್ ಎಲ್ಲಿದೆ ಕೇಳಿದರೆ ನಿಮ್ಮ ನೀಡ್ ಮ್ಯಾಟ್ರಿಕ್ಸ್ ಇದೆ ನೋಡಿ, ಅದು ಅವೈಲೇಬಲ್. ನೀಡ್ ಮ್ಯಾಟ್ರಿಕ್ಸ್ 0750 ಇದು. ಈಗ ನೋಡಿ ಇಲ್ಲಿ ಏನು ತಗೊಂಡಿದ್ದಾರೆ, 0750 ಅಂದರೆ ರಿಕ್ವೆಸ್ಟ್ ಕೇಳಿದ್ದು 0420, ಅವೈಲೇಬಲ್ ಇಲ್ಲಿಂದ ಬಂದಿದ್ದು, ನೀಡ್ ಮ್ಯಾಟ್ರಿಕ್ಸಿಂದ ಬಂದಿದ್ದು. ವೆರಿ ಇಂಪಾರ್ಟೆಂಟ್. ಅದು ಲೆಸ್ ದ್ಯಾನಾ? ಹೌದಲ್ಲ, ಇಲ್ಲಿ ನೋಡಿ 0 ಈಸ್ ಲೆಸ್ ದ್ಯಾನ್ 1, 4 ಈಸ್ ಲೆಸ್ ದ್ಯಾನ್ 5, 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಯಾಕಂದರೆ ಇಲ್ಲಿ ನೋಡಿ ಕಂಡೀಷನ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಸರಿಯಲ್ಲ? ಆಯಿತು, ಅದಾಯಿತು. ಸಾರಿ, ದಿಸ್ ಈಸ್ ಅವೈಲೇಬಲ್. ರಿಕ್ವೆಸ್ಟ್ ಈಸ್ ಲೆಸ್ ದ್ಯಾನ್ ಅವೈಲೇಬಲ್. ಸಾರಿ, ಫಸ್ಟಿಗೆ ರಿಕ್ವೆಸ್ಟ್ ಈಸ್ ಲೆಸ್ ದ್ಯಾನ್ ನೀಡ್ ಮಾಡ್ಕೊಳ್ಬೇಕು. ನಾನು ಇದನ್ನು ಮ್ಯಾಚ್ ಮಾಡಿದ್ದೇನಾ? ಇಲ್ಲ, ಇದನ್ನೇ ಮ್ಯಾಚ್ ಮಾಡಿದೆ. ಸೊ ಈಗ ರಿಕ್ವೆಸ್ಟ್ ಈಸ್ ಲೆಸ್ ದ್ಯಾನ್ ನೀಡ್ 0750, ಇದೆಲ್ಲದು ಮ್ಯಾಚ್ ಆಯಿತಾ? ಈಗ ರಿಕ್ವೆಸ್ಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಫಸ್ಟಿಗೆ ನೀಡ್, ಆಮೇಲೆ ಅವೈಲೇಬಲ್. ಸಾರಿ, ಇದು ನೀಡ್ ಮ್ಯಾಟ್ರಿಕ್ಸು, ನಾಟ್ ಅವೈಲೇಬಲ್ ಮ್ಯಾಟ್ರಿಕ್ಸು, ನೀಡ್ ಮ್ಯಾಟ್ರಿಕ್ಸು. ಈಗ ರಿಕ್ವೆಸ್ಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಇದೇನು ಸರ್ ಅವೈಲೇಬಲ್ ಇಲ್ಲಿದೆ ನೋಡಿ, 1520 ಕ್ವಶನಲ್ಲಿ ಕೊಟ್ಟಿದ್ದಾರಲ್ಲ ಅದು. ಕನ್ಫ್ಯೂಸ್ ಆಗಬೇಡಿ, ಸಾರಿ, ಇಲ್ಲಿ ನಾನು ಅವೈಲೇಬಲ್ ಅಂತ ತಗೊಂಡೆ. ಫಸ್ಟಿಗೆ ರಿಕ್ವೆಸ್ಟ್ ಶುಡ್ ಬಿ ಲೆಸ್ ದ್ಯಾನ್ ನೀಡ್. ರಿಕ್ವೆಸ್ಟ್ ಏನು ಹೇಳಿ? 0420. ನೀಡ್ ಎಲ್ಲಿದೆ? ನೀಡ್ ಮ್ಯಾಟ್ರಿಕ್ಸಲ್ಲಿದೆ 0750. ಹೌದು, ಇದು ಏನು ಲೆಸ್. ನೆಕ್ಸ್ಟ್ ರಿಕ್ವೆಸ್ಟ್ ಶುಡ್ ಬಿ ಲೆಸ್ ದ್ಯಾನ್ ಅವೈಲೇಬಲ್. ರಿಕ್ವೆಸ್ಟ್ ಏನು? 0420. ಅವೈಲೇಬಲ್ ಎಲ್ಲಿದೆ? ನಿಮ್ಗೆ ಕೊಟ್ಟಿರೋ ಕ್ವಶನಲ್ಲೇ ಇದೆ. ಎರಡೂ ಕೂಡ ಕಂಡೀಷನ್ ಪ್ರೂವ್ ಆಗ್ತಾ ಇದೆಯಾ? ನೀಡ್ ಒಂದೇನು ಹೇಳಿ, ರಿಕ್ವೆಸ್ಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ನೀಡ್, ಅದು ಕೂಡ ಟ್ರೂ ಆಗ್ತಾ ಇದೆ. ಇದಕ್ಕಿಂತ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ರಿಕ್ವೆಸ್ಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ನೀಡ್, ಸರಿ ಇದೆ. ನೆಕ್ಸ್ಟ್ ರಿಕ್ವೆಸ್ಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಹೌದಾ? ರಿಕ್ವೆಸ್ಟ್ ಎಷ್ಟು? 0, ಅವೈಲೇಬಲ್ ಎಷ್ಟು? 1, ಕರೆಕ್ಟ್. 4 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5, 2 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2, 0 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಎಲ್ಲದೂ ಕೂಡ ಕಂಡೀಷನ್ ಪ್ರೂವ್ ಆಗಬೇಕು. A, B, C, D ಇಲ್ಲದೇ ಇದ್ದರೆ ರಾಂಗ್, ಆಗೋದಿಲ್ಲ, ಕಾಂಟ್ ಬಿ ಗ್ರಾಂಟೆಡ್. ಆ್ಯಂಡ್ ಇವು ಎರಡೂ ಕಂಡೀಷನ್ ಟ್ರೂ ಆಗಬೇಕು. ರಿಕ್ವೆಸ್ಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ನೀಡ್ ಅಂತ ಕೇಳಿದಾಗ ನೀಡ್ ಮ್ಯಾಟ್ರಿಕ್ಸಿಗೆ ಹೋಗಿ ಅವೈಲೇಬಲ್ ಅಂತ ಕೇಳಿದಾಗ ಕೊಟ್ಟಿರೋ ಕ್ವಶನಲ್ಲಿ ಇಲ್ಲಿದೆ ನೋಡಿ, ಇದು ಅವೈಲೇಬಲ್. ಇದನ್ನು ಚೆಕ್ ಮಾಡಿ, ದಟ್ಸ್ ಇಟ್. ಇದೆರಡು ಕಂಡೀಷನ್ ಟ್ರೂ ಆಗಿದೆ, ಅದಕ್ಕೋಸ್ಕರ ಅದನ್ನು ನಾನು ಏನಂತ ಕರಿತಾ ಇದ್ದೇನೆ, ರಿಕ್ವೆಸ್ಟ್ ಕ್ಯಾನ್ ಬಿ ಗ್ರಾಂಟೆಡ್ ಇಮಿಡಿಯೇಟ್ಲಿ ಫಾರ್ ದ ಪ್ರೊಸೆಸರ್ P1. ದಟ್ಸ್ ಇಟ್, ಅಷ್ಟೇ. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಸರಿನಾ? ಈಗ ಇನ್ನೊಂದು ಪ್ರಾಬ್ಲಮನ್ನು ಮಾಡ್ತೇನೆ, ಆವಾಗ ನಿಮಗೆ ಕ್ರಿಸ್ಟಲ್ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಮು, ಈಗ ಇದೊಂದು ಕ್ವಶನ್ 14 ಮಾರ್ಕ್ಸಿಗೆ ಕೇಳಿದ ಕ್ವಶನ್. ಪ್ರಾಸೆಸ್, ಅಲೋಕೇಶನ್, ಮ್ಯಾಕ್ಸಿಮಮ್, ಅವೈಲೇಬಲ್, ಸೇಮ್ ಕ್ವಶನ್. ಈ ಸಿಸ್ಟಮ್ ಈಸ್ ಇನ್ ಸೇಫ್ ಸ್ಟೇಟ್, ಗಿವ್ ಸೇಫ್ ಸೀಕ್ವೆನ್ಸ್, ಪ್ರೊಸೆಸರ್ P2 ರಿಕ್ವೆಸ್ಟ್. ಇಲ್ಲಿ ನಿಮಗೆ ಮ್ಯಾಟ್ರಿಕ್ಸನ್ನು ಕೊಡಿ ಅಂತ ಕೇಳಲಿಲ್ಲ, ನೀಡ್ ಮ್ಯಾಟ್ರಿಕ್ಸನ್ನು. ಬಟ್ ನೀಡ್ ಮ್ಯಾಟ್ರಿಕ್ಸ್ ಬೇಕೇ ಬೇಕು. ನೀಡ್ ಮ್ಯಾಟ್ರಿಕ್ಸ್ ಕೊಡಿ ಅಂತ ಅವರು ಸ್ಪೆಸಿಫಿಕಲಿ ಕೇಳಲಿಲ್ಲ. ಕೇಳದೇ ಇದ್ದರೂ ಕೂಡ ನೀಡ್ ಮ್ಯಾಟ್ರಿಕ್ಸ್ ಬೇಕೇ ಬೇಕು, ವೆರಿ ಇಂಪಾರ್ಟೆಂಟ್. ಈಗ ಫಸ್ಟ್ ಸ್ಟೆಪ್ ಏನು ಹೇಳಿ, ಇದೆಲ್ಲ ನೋಡ್ತೀರಾ, ಅಲೋಕೇಶನ್, ಮ್ಯಾಕ್ಸಿಮಮ್, ಅವೈಲೇಬಲ್. ಫಸ್ಟ್ ಸ್ಟೆಪ್ ನೀಡ್ ಮ್ಯಾಟ್ರಿಕ್ಸ್, ದಟ್ಸ್ ಇಟ್. ಹಿಂದ್ಗಡೆ ಏನು ಮಾಡಿದರೆ ಅದನ್ನೇ ಮಾಡೋದು, ನೀಡ್ ಮ್ಯಾಟ್ರಿಕ್ಸನ್ನು ಮಾಡ್ತೀರಾ. ಫಾರ್ಮುಲಾ ಏನು ಹೇಳಿ, ನೀಡ್ ಮ್ಯಾಟ್ರಿಕ್ಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. 4 ಮೈನಸ್ 2 ಆಗುತ್ತಾ? 2 ಮೈನಸ್ 0 2 ಆಗುತ್ತಾ? 1 ಮೈನಸ್ 0 1 ಆಗುತ್ತಾ? 2 ಮೈನಸ್ 1 ಆಗುತ್ತಾ? ದಟ್ಸ್ ಇಟ್, P0. ನೆಕ್ಸ್ಟ್ P1ಗೆ ಹೋಗಿ, 5 ಮೈನಸ್ 3 2 ಆಗುತ್ತಾ? 2 ಮೈನಸ್ 1 ಆಗುತ್ತಾ? 5 ಮೈನಸ್ 2 3 ಆಗುತ್ತಾ?
2 ಮೈನಸ್ 1 ಆಗುತ್ತಾ? ಅಂದರೆ ಇದರ ಇದ್ರ ಪ್ರೊಸೆಸರ್ P0 ಅಲ್ವಾ, ಮ್ಯಾಕ್ಸ್ ಮೈನಸ್ ಅಲೋಕೇಶನ್ 4 ಮೈನಸ್ 2 2 ಮೈನಸ್ 0 1 ಮೈನಸ್ 0 2 ಮೈನಸ್ 1 ದಟ್ಸ್ ಇಟ್. ಎಲ್ಲ ಪ್ರಾಸೆಸರ್ಗೂ ಮಾಡಬೇಕು, ಗೊತ್ತಾಯ್ತಾ? P4 ಅಂತ ಬಂದಾಗ 3 ಮೈನಸ್ 1 2 6 ಮೈನಸ್ 4 2 6 ಮೈನಸ್ 3 3 5 ಮೈನಸ್ 2 3. ಇಲ್ಲಿ ನೋಡಿ ಇದು ಹಾಗೆ ಎಲ್ಲ ಪ್ರಾಸೆಸರಿ ಮಾಡಿದಾಗ ನೀಡ್ ಮ್ಯಾಟ್ರಿಕ್ಸ್ ಬಂತು. ಸೇಮ್ ಸ್ಟೆಪ್. ಈಗ ಸಿಸ್ಟಮ್ ಸೇಫ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಈಗ ಫಸ್ಟಿಗೆ ಯಾವುದಕ್ಕೆ ಚೆಕ್ ಮಾಡುವ? P0 ಚೆಕ್ ಮಾಡೋಣ. P0ದು ನೀಡ್ ನೋಡಿ, ಇಲ್ಲೇ ಚೆಕ್ ಮಾಡೋದು ನೀವು. P0 ನೀಡ್ 2 2 1 1 ಸರಿನಾ? ನೀಡ್ ಶುಡ್ ಬಿ ಲೆಸ್ ದೆನ್ ಅವೈಲೇಬಲ್ ಇಲ್ಲಿದೆ ನೋಡಿ 3 3 2 1 ಕ್ವಶನಲ್ಲೇ ಕೊಟ್ಟಿದ್ದಾರೆ. ಈಗ ಎಲ್ಲದನ್ನು ಚೆಕ್ ಮಾಡಿ. P0 ಚೆಕ್ ಮಾಡಿದಾಗ ನೀಡ್ ಶುಡ್ ಬಿ ಲೆಸ್ ದೆನ್ ಅವೈಲೇಬಲ್. 2 ಈಸ್ ಲೆಸ್ ದೆನ್ 3ನಾ? 2 ಈಸ್ ಲೆಸ್ ದೆನ್ 3ನಾ? ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಆದರೂ ನೋ ಪ್ರಾಬ್ಲಮ್. 1 ಈಸ್ ಲೆಸ್ ದೆನ್ 2ನಾ? ಹೌದು. 1 ಈಸ್ ಲೆಸ್ ದೆನ್ 2ನಾ? ಲೆಸ್ ದೆನ್ ಅಲ್ಲ, ಲೆಸ್ ದೆನ್ 1ನಾ? ಲೆಸ್ ದೆನ್ ಅಲ್ಲ, ಈಕ್ವಲ್ಸ್ ಟು 1. 1 ಈಸ್ ಈಕ್ವಲ್ಸ್ ಟು 1 ಸರಿನಾ? ಹಾಗಾದರೆ ಈ ಕಂಡೀಷನ್ ಟ್ರೂ ಆಯಿತಾ? ಈ ಅಲೋಕೇಶನ್ನ ರಿಲೀಸ್ ಮಾಡೋಣ. ಅಲೋಕೇಶನ್ ಎಲ್ಲಿಂದ ಬಂತು? ರಿಲೀಸ್ ಅಲೋಕೇಶನ್ ಅಂತ ಬಂದಾಗ P0ಗೆ ಬಂದು ಅದರ ಅಲೋಕೇಶನನ್ನು ನೋಡಬೇಕು ನೀವು. 2001 ಇಲ್ಲಿ ನೋಡಿ, ಅದನ್ನು ಇಲ್ಲಿ ಬರ್ತಿದ್ದೇನಾ? ಈ ಅಲೋಕೇಶನ್ ಯಾವುದಕ್ಕೆ ಆ್ಯಡ್ ಮಾಡಬೇಕು? ನೀಡಿಗೆ ಅವೈಲೇಬಲಿಗೆ ಆ್ಯಡ್ ಮಾಡಬೇಕು. 2001ನ ಇದಕ್ಕೆ ಆ್ಯಡ್ ಮಾಡಿ 3321ಗೆ. ಆವಾಗ ಇದು ನ್ಯೂಲಿ ಅವೈಲೇಬಲ್ 5322 3 ಪ್ಲಸ್ 2 5 3 ಪ್ಲಸ್ 0 3 2 ಪ್ಲಸ್ 0 2 1 ಪ್ಲಸ್ 1 2 ಇದು ನ್ಯೂಲಿ ಅವೈಲೇಬಲ್. ಆವಾಗ P0 ಸೇಫ್ ಸೀಕ್ವೆನ್ಸಿ ಬಂತಾ? ಸರಿನಾ? ಈಗ P1ಗೆ ಹೋಗಿ. ಅವೈಲೇಬಲ್ ಏನು ಹೇಳಿ? ಸೇಫ್ ಸೀಕ್ವೆನ್ಸ್ ಆಯಿತು. ಅವೈಲೇಬಲ್ ನ್ಯೂಲಿ ಅವೈಲೇಬಲ್ ಇದು 5322. P1ಗೆ ಹೋದಾಗ ಇದಕ್ಕೆ ಬೇಕಾಗಿದ್ದೇನು ಹೇಳಿ? ನೀಡ್ 2131 ನೀಡ್ ಇದು 2 ಈಸ್ ಲೆಸ್ ದ್ಯಾನ್ 5 ಹಾಂ ಕರೆಕ್ಟ್. 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಕರೆಕ್ಟ್. 3 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2ನಾ? ಇಲ್ಲ, ಈ ಕಂಡೀಷನ್ ಫಾಲ್ಸ್ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಎಲ್ಲಿ ಕೊಡ್ಬೋದು, ಬಿಯಲ್ಲಿ ಕೊಡ್ಬೋದು, ಬಟ್ ಸಿಗೆ ಬಂದಾಗ 3 ಈಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಇದು ಕಂಡೀಷನ್ ಆಯಿತು. ಅದಕ್ಕೆ ನಾನು ಏನನ್ನು P1ಗೆ ರಿಲೀಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ P1 ಸೇಫ್ ಸ್ಟೇಟಲ್ಲಿ ಇಲ್ಲ ಸದ್ಯಕ್ಕೆ ನಾನು ಹೇಳ್ತಾ ಇರೋದು. P2ಗೆ ಚೆಕ್ ಮಾಡ್ತೀರಾ? P1 ಮಾಡಲಿಕ್ಕೆ ಆಗೋದಿಲ್ಲ, ಏನು ನಾನು ಬಿಟ್ಟುಬಿಡ್ತೇನೆ. ಅದೇ ರೀತಿ P1 ದೆನ್ P2 ಬೇಕಾಗಿರೋದು ಏನು ಹೇಳಿ? 0213 ಸರಿನಾ? ಅವೈಲೇಬಲ್ ನೋಡಿ 5322 0 ಈಸ್ ಲೆಸ್ ದ್ಯಾನ್ 5 ಸರಿ. 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಸರಿ. 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಓಕೆ. ಬಟ್ 3 ಈಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಆವಾಗ ನನಗೆ P2ಗೂ ಕೊಡಲಿಕ್ಕೆ ಆಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಇದು ನಾನು P1 ಅಂತ ಬರೆದಿದ್ದೇನಾ? 3121 ನೀಡ್ P2 0213 ಸರಿ ಇದೆ ಆಯಿತಾ? ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ, ನನಗೆ P1ಗೂ ಕೊಡೋಕ್ಕಾಗೋದಿಲ್ಲ, P2ಗೂ ಕೊಡೋಕ್ಕೂ ಆಗೋದಿಲ್ಲ ಸರಿನಾ? ಅದಕ್ಕೆ ಡೈರೆಕ್ಟ್ಲಿ ಯಾವುದಕ್ಕೆ ಚೆಕ್ ಮಾಡ್ತೇನೆ ಕೇಳಿದರೆ, 1 ಸೆಕೆಂಡ್ ಸ್ಟೂಡೆಂಟ್ಸು, P3ಗೆ ಚೆಕ್ ಮಾಡ್ತೇನೆ. ಇಲ್ಲಿ ನೋಡಿ, ಇವೆರಡು ಆಗ್ತಾ ಇಲ್ಲ ನನಗೆ. ಇಲ್ಲೊಂದು ಬಾಕ್ಸ್ ಹಾಕ್ತಾನೆ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಡೈರೆಕ್ಟ್ ಇವೆರಡನ್ನ ಚೆಕ್ ಮಾಡಿದೆ, ನಂಗೆ ಆಗಲಿಲ್ಲ. ಈಗ P3ಗೆ ಚೆಕ್ ಮಾಡ್ತಾನೆ. 0 ನೀಡ್ ಎಷ್ಟು 0 ಅವೈಲೇಬಲ್ 5 ಲೆಸ್ ದ್ಯಾನ್ 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3ನಾ? ಹೌದು. 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2ನಾ? ಹೌದು. 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2ನಾ? ಹೌದು. ಸೊ ಅದಕ್ಕೆ ನಾನು ಡೈರೆಕ್ಟ್ಲಿ ಯಾವುದಕ್ಕೆ ಕೊಡ್ತೇನೆ? P3ಗೆ ಮಾಡ್ತೇನೆ. ಸೊ ಇಲ್ಲೊಂದು ಇದಾಕೊಳ್ಳಿ ಹೀಗೆ ಓಕೆ. ಇವೆರಡು ನಾನು P1 ಮತ್ತು P2ಗೆ ಚೆಕ್ ಮಾಡಿದ್ದು. ಎರಡೂ ನೋಡಿದಾಗ ಅದು ಆಗ್ತಾ ಇಲ್ಲ, ಯಾಕಂದರೆ ಅವೈಲೇಬಲ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ನೀಡ್. ಅದಕ್ಕೋಸ್ಕರ P1 ಮತ್ತು P2ಗೆ ನಾನು ಕೊಡಲಿಲ್ಲ. ಡೈರೆಕ್ಟ್ ಯಾವುದಕ್ಕೆ ಕೊಡ್ತೇನೆ? P3ಗೆ ಕೊಟ್ಟ. ಈಗ P3ಯಲ್ಲಿ ಅಲೋಕೇಶನ್ ಎಷ್ಟು ನೋಡಿ? 1312 ಅಲೋಕೇಶನ್. ಆ 1312ನ ಆ್ಯಡ್ ಮಾಡ್ತೇನೆ ಇಲ್ಲಿ ನೋಡಿ ಅಲೋಕೇಶನ್. ಸೊ 5322ಗೆ ಹಿಂದಿನ ಅವೈಲೇಬಲಿಗೆ ಅಲೋಕೇಶನ್ ಆ್ಯಡ್ ಮಾಡಿದಾಗ ಇದು 6634. ಸೊ P3ನ ನಾನು ರಿಲೀಸ್ ಮಾಡ್ಬೋದಾ? ರಿಲೀಸ್ ಅಲೋಕೇಶನ್ ಮಾಡಿ P3 ಸೇಫ್ ಸ್ಟೇಟಿಗೆ ಬಂತು. ಅದಾದಮೇಲೆ ಡೈರೆಕ್ಟ್ P4ಗೆ ಹೋದರೂ ಓಕೆ. ಅಥವಾ ನಿಮಗೆ ಇಲ್ಲ ಸರ್ ನಾನು P2ಗೆ ಹೋಗ್ತೇನೆ ಅಂದರೆ ಹೋಗ್ಬೋದು. P2 ಮತ್ತು P1ಗೆ ಹೋಗೋದಂದ್ರೆ ಹೋಗ್ಬೋದು. ಬಟ್ ನಾನು ಯಾವುದಕ್ಕೆ ಹೋಗ್ತೇನೆ? P4ಗೆ ಹೋಗೋದಾದ್ರೆ P4. ಇಲ್ಲಿ ನೋಡಿ ಚೆಕ್ P4 2233 ವಿಚ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 11858. ನೋಡಿ ಸ್ಟೂಡೆಂಟ್ಸು, ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂತ ಕೇಳಿದರೆ, P3 ಆದಮೇಲೆ P2 ರಿಕ್ವೆಸ್ಟ್ ಕೆನಾಟ್ ಬಿ ಇಲ್ಲ, ನಾನು ಆರ್ಡರ್ ಬರೀಲಿಲ್ಲ ಅಂತ ಅಂದ್ಕೊಳ್ತೇನೆ. P2 ರಿಕ್ವೆಸ್ಟ್ ಒನ್ ಸೆಕೆಂಡ್ ಸ್ಟೂಡೆಂಟ್ಸು, ಇದು ಥರ್ಡ್ ಕ್ವಶನ್ನು.
ಇಲ್ಲಿ P3 ಆಯ್ತಲ್ಲ, P3 ಆದಮೇಲೆ ಡೈರೆಕ್ಟ್ ಯಾವುದನ್ನು ಚೆಕ್ ಮಾಡಿದ್ದೇನೆ ನಾನು? P4 ಚೆಕ್ ಮಾಡಿದ್ದೇನೆ. ನೆನ್ಪಿಟ್ಕೊಳ್ಳಿ, ಸರಿನಾ ಸರ್? ನಾನು P3 ಆದಮೇಲೆ ಡೈರೆಕ್ಟ್ ಇಲ್ಲಿ ಬಿಟ್ಟಿರುವಂಥ P1 ಚೆಕ್ ಮಾಡ್ಬೋದಾ? ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೆನಪಿಟ್ಕೊಳ್ಳಿ, ಈಗ P3 ಆಯಿತಾ, 6 6 3 4 ಆಯಿತಾ, ಅದಾದಮೇಲೆ ಐ ವಿನ್ ಚೆಕಿಂಗ್ ಫಾರ್ P1 ಅಂತ ಬರಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೀವು P4 ಬರಿತೀರಾ, ಅದನ್ನು ಚೆಕ್ ಮಾಡ್ಬೋದು. ನಾನು ಹೇಳೋದು ಕಂಟಿನ್ಯೂಸ್ ಆಗಿ ಮಾಡಿ, ಯಾವುದ್ಯಾವುದಕ್ಕೆ ನೀವು ರಿಲೀಸ್ ಮಾಡಲಿಲ್ಲ ಅಥವಾ ಯಾವುದ್ಯಾವುದು ಸೇಫ್ ಸ್ಟೇಟಲ್ಲಿಲ್ಲ ಅದನ್ನು ಲಾಸ್ಟಿಗೆ ಚೆಕ್ ಮಾಡಿ. ದಟ್ಸ್ ಇಟ್. ಓಕೆ, ಇಲ್ಲಿ ಏನು ಮಾಡಿದ್ದೇನೆ? P4 ಚೆಕ್ ಮಾಡಿದ್ದೇನೆ. P4ಗೆ ಇದಾಗುತ್ತೆ, ಏನು ಪ್ರಾಸೆಸ್ ಆಗುತ್ತೆ. ಸೊ ಆವಾಗ ಎಲ್ಲದನ್ನು ಚೆಕ್ ಮಾಡಿದ್ದಿದ್ರೆ, ಇನ್ ಕೇಸ್ ನೀವು P1 P2 ಮೊದಲೇ ಚೆಕ್ ಮಾಡಿದ್ದಿದ್ರೆ ಲಾಸ್ಟಿಗೆ P4 ಚೆಕ್ ಮಾಡ್ತೀರಾ, ಆವಾಗ ಸಿಸ್ಟಮ್ ಇನ್ ಸೇಫ್ ಸ್ಟೇಟ್ ಅಂತ ಮಾಡ್ತೀರಾ. ಇಲ್ಲದೇ ಇದ್ದರೆ P3 ಆದ ಇಮಿಡಿಯೇಟ್ ಯಾವುದನ್ನು ಚೆಕ್ ಮಾಡ್ತೀರಾ? P4 ಮಾಡ್ತೀರಾ. ಅದಾದಮೇಲೆ ಯಾವ್ದು ಸೇಫ್ ಸ್ಟೇಟಲ್ಲಿ ಇರಲಿಲ್ಲ, ಒಂದು P1 ಇರಲಿಲ್ಲ, P2 ಇರಲಿಲ್ಲ, ಅದಕ್ಕೂ ಚೆಕ್ ಮಾಡಿ. ಅದನ್ನ ಇಲ್ಲೇ ಚೆಕ್ ಮಾಡಿದ್ದೇನೆ ನೋಡಿ, P1 ಮತ್ತು P2 ಚೆಕ್ ಮಾಡಿ ಇಲ್ಲೇ ಕೊಟ್ಟಿದ್ದೇನೆ, ಅದೇನು ಪ್ರಾಬ್ಲಮ್ ಇಲ್ಲ, ನೀವೆಲ್ಲೂ ಮಾಡ್ಬೋದು. ಓಕೆ, ಸೊ ಅಂದರೆ ಇದಾದ ನಂತರ ಆಲ್ ಪ್ರಾಸೆಸ್ ಸೇಫ್ ಸ್ಟೇಟಲ್ಲಿ ಇರುತ್ತೆ. ಆಲ್ ಪ್ರಾಸೆಸ್ ಸೇಫ್ ಸ್ಟೇಟಲ್ಲಿ ಇದ್ದಾಗ ನಿಮಗೆ ಆರ್ಡರ್ ಅಂದರೆ ಇದು ಏನು ಹೇಳ್ತಾರೆ? ಸೇಫ್ ಸೀಕ್ವೆನ್ಸ್ ಏನಾಗ್ಬೋದು ಹೇಳಿ ನಿಮಗೆ? ಸೇಫ್ ಸೀಕ್ವೆನ್ಸು ಈ ಪ್ರಾಬ್ಲಮಲ್ಲಿ ಸೇಫ್ ಸೀಕ್ವೆನ್ಸು ಫಸ್ಟಿಗೆ P0, P1 ಆಗೋದಿಲ್ಲ, P2 ಆಗಲಿಲ್ಲ, P3 ಅದಾದಮೇಲೆ P4 ಮಾಡಿ ದೆನ್ P1 P2 ಮಾಡ್ಬೋದು. ಇದು ಕೂಡ ಒಂದು ಸೇಫ್ ಸೀಕ್ವೆನ್ಸ್. ಇನ್ನೊಂದು P0 ಆದಮೇಲೆ P3 ಅದಾದಮೇಲೆ ಬೇಕಾದರೂ P1 ಸೇಫ್ ಸೀಕ್ವೆನ್ಸಿಗೆ ಬರುತ್ತೆ, P2 ಮಾಡಿ ಅದಾದಮೇಲೆ P4 ಮಾಡ್ಬೋದು. ಎನಿ ಸೇಫ್ ಸೀಕ್ವೆನ್ಸ್, ಈ ಥರ ಸೇಫ್ ಸೀಕ್ವೆನ್ಸ್ ಮಾಡಿದರೂ ನೋ ಪ್ರಾಬ್ಲಮ್. ನೆನಪಿಟ್ಕೊಳ್ಳಿ, ದರ್ ಆರ್ ಮಲ್ಟಿಪಲ್ ಸೇಫ್ ಸೀಕ್ವೆನ್ಸಸ್. ಬಟ್ ನೀವು ಯಾವುದನ್ನು ಮಾಡ್ತೀರಾ ನಿಮ್ಗೆ ಬಿಟ್ಟಿದ್ದು. ಓಕೆ, ಇಟ್ ಡಸಂಟ್ ಮ್ಯಾಟರ್ಸ್. ನಾನೇನು ಮಾಡ್ತೇನೆ? P0 ಆದಮೇಲೆ P1 P2 ಬಿಡ್ತಾ P3 ಹೋದ್ನಾ, ಕಂಟಿನ್ಯೂಸ್ ಆಗಿದೆ ಎಲ್ಲದನ್ನು ಕಂಪ್ಲೀಟ್ ಮಾಡಿ ಆದಮೇಲೆ 2 ಸೇಫ್ ಸ್ಟೇಟಲ್ಲಿ ಇರಲಿಲ್ಲ, ಯಾವುದು P1 ಮತ್ತು P2, ಅದನ್ನು ಲಾಸ್ಟಿಗೆ ಚೆಕ್ ಮಾಡ್ತೇನೆ, ಆ ಥರ ಮಾಡ್ತೇನೆ. ದಟ್ಸ್ ಇಟ್, ಬೋತ್ ಆರ್ ಸೇಮ್. ಓಕೆ, ನೆಕ್ಸ್ಟ್ P2 ರಿಕ್ವೆಸ್ಟ್. ಈಗ ಅವರು 3rd ಕ್ವಶನ್ ಕೇಳಿದರು, 0113ಗೆ ರಿಕ್ವೆಸ್ಟ್ ಮಾಡ್ತಾನಂತೆ, ಕ್ಯಾನ್ ಬಿ ಗ್ರಾಂಟೆಡ್ ಇಮಿಡಿಯೇಟ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, 0113. ಈಗ 0113 ಅಂತ ಹೇಳಿದಾಗ ಫಸ್ಟ್ ಕಂಡೀಷನ್ ಏನು ಹೇಳಿ? ರಿಕ್ವೆಸ್ಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ನೀಡ್. ಇದ್ರದ್ದು ನೀಡ್ ಮ್ಯಾಟ್ರಿಕ್ಸ್ ಎಲ್ಲಿದೆ? ಇಲ್ಲಿದೆ ನೋಡಿ, ರಿಕ್ವೆಸ್ಟ್ 0113. P2ದು ನೀಡು ನೋಡಿ 0213. ಇಲ್ಲಿ ನೋಡಿ ನೀಡ್ ಮ್ಯಾಟ್ರಿಕ್ಸ್ 0113 ಇಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0213. P2 ಕೇಳಿದ್ದು, ಪ್ರಾಸೆಸರ್ ಕನ್ಫ್ಯೂಸ್ ಆಗಬೇಡಿ, ಕ್ವಶನಲ್ಲಿ ಕೇಳಿದ್ದು ಇಲ್ಲಿ ಅವರು P2. ಆವಾಗ ನೀವು ನೀಡನ್ನು ನೋಡಬೇಕಾಗಿದ್ದು P2 ಗೊತ್ತಾಯ್ತಾ? 0213 ಇಲ್ಲಿ ನೋಡಿ, 0113 ಇಸ್ ಲೆಸ್ ದ್ಯಾನ್ 0213ನಾ? ಹೌದಲ್ವಾ? ಇದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಅಲ್ಲಿಗೆ ಗ್ರಾಂಟೆಡ್ ಅಂತ ಬರೀಬೇಡಿ, ಇವಾಗಲೇ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಕಂಡೀಷನ್ ನೋಡಿ, ರಿಕ್ವೆಸ್ಟ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ರಿಕ್ವೆಸ್ಟ್ ಏನು ಹೇಳಿ? 0113. ಅವೈಲೇಬಲ್ ಇಲ್ಲಿದೆ, ಕ್ವಶನಿಗೆ ಹೋಗ್ತೀರಾ 3321. ಇಲ್ಲಿ ನೋಡಿ 3321 ಕಂಪೇರ್ ಮಾಡಿ. 0 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3ನಾ? ಹೌದು. 1 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3ನಾ? ಹೌದು. 1 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2ನಾ? ಹೌದು. 3 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1ನಾ? ಅಲ್ಲ. ಈ ಕಂಡೀಷನಿಗೆ ಇದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ. 3 is less than or equals to 1 ಅಲ್ಲ, ವಿಚ್ ಈಸ್ ಫಾಲ್ಸ್. ಅದಕ್ಕೋಸ್ಕರ ರಿಸೋರ್ಸ್ ಅಲ್ಲಿ ಬರ್ದಿದೆ ನೋಡಿ, 3 is greater than 1 ಇರಲಿಕ್ಕೆ ಹೋಗಿ ರಿಕ್ವೆಸ್ಟ್ P2 ರಿಕ್ವೆಸ್ಟ್ ಅನ್ನೋದು ಗ್ರೇಟರ್ ದ್ಯಾನ್ ಇದೆ ಯಾವುದ್ರಿಗಿಂತ? ಅವೈಲೇಬಲ್ಗಿಂತ. ಆವಾಗ ನೀವು ರಿಕ್ವೆಸ್ಟ್ ಕೆನಾಟ್ ಬಿ ಗ್ರ್ಯಾಂಟೆಡ್, ರಿಕ್ವೆಸ್ಟ್ ಗ್ರ್ಯಾಂಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಗ್ರ್ಯಾಂಟ್ ಮಾಡಬೇಕಂದ್ರೆ ಎರಡೂ ಕಂಡೀಷನ್ ಟ್ರೂ ಆಗಲೇಬೇಕು. ಯಾವುದಾದ್ರೂ ಒಂದು ಕಂಡೀಷನ್ ಫಾಲ್ಸ್ ಆದರೂ ಗ್ರ್ಯಾಂಟ್ ಕೆನಾಟ್ ಬಿ ರಿಕ್ವೆಸ್ಟ್ ಕ್ಯಾನಾಟ್ ಬಿ ಗ್ರ್ಯಾಂಟೆಡ್. ಅರ್ಥ ಆಯ್ತಾ? ಇದರಲ್ಲಿ ಡಿ ಅನ್ನೋದು ಇಲ್ಲಿ ನೋಡಿ, ನೀಡ್ ಈಸ್ ಗ್ರೇಟರ್ ದೆನ್ ಅವೈಲೇಬಲ್ ಆಗ್ತಾ ಇದೆ. ಈ ಒಂದೇ ಒಂದು ಡಿ ಇಂದ ರಿಕ್ವೆಸ್ಟ್ ಕ್ಯಾನಾಟ್ ಬಿ ಗ್ರ್ಯಾಂಟೆಡ್. ದಟ್ಸ್ ಇಟ್, ಅಷ್ಟೇ. ಗೊತ್ತಾಯ್ತಾ? ಹೋಪ್ ಇದು ನಿಮಗೆ ತುಂಬ ಕ್ಲಾರಿಟಿನ ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಪ್ರಾಬ್ಲಮ್ಸನ್ನು ಮಾಡಿ, ನಾನು ಮಾಡೋವಾಗ ನಿಮಗೆ ಇದು ಈಸಿ ಅನಿಸುತ್ತೆ, ದಯವಿಟ್ಟು ನೀವು ಕೂಡ ಚೆಕ್ ಮಾಡಿ. ದಯವಿಟ್ಟು ಹೋಪ್ ಇದು ಏನೂ ಡೌಟ್ ಇಲ್ಲ ಅಂದ್ಕೊಳ್ತೇನೆ. ಫಾರ್ಮುಲಾವನ್ನು ದಯವಿಟ್ಟು ಬರ್ಕೊಳ್ಳಿ. ಓಕೆ, ಈ ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಇರುತ್ತೆ. ಒಂದು ಟೈಮು ಎಲ್ಲದನ್ನು ಪರ್ಫೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ನೋಡಿ. ಫಸ್ಟಿಗೆ ಏನು ಮಾಡಬೇಕು? ನೀಡ್ ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ನೀಡ್ ಮ್ಯಾಟ್ರಿಕ್ಸ್ ಫಾರ್ಮುಲಾ ಏನು ಹೇಳಿ? ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್. ಅಂದರೆ ಇದು ಮೈನಸ್ ಇದು, ಇದು ಮೈನಸ್ ಇದು, ಇದು ಪ್ರೊಸೆಸ್ P0ಗೆ, ಇದು ಮೈನಸ್ ಇದು, ಅಂದರೆ ಕರೆಸ್ಪಾಂಡಿಂಗ್ ಕಾಲಮಿಂದ ಮೈನಸ್ ಮಾಡಿ. P1ಗೆ ಇದಕ್ಕೆ, P2ಗೆ ಇದರಿಂದ, P3ಗೆ ಇದು, P4 ಇದು, ಅದು ನೀಡ್ ಮ್ಯಾಟ್ರಿಕ್ಸ್. ನೀಡ್ ಮ್ಯಾಟ್ರಿಕ್ಸ್ ಆದಮೇಲೆ ಇಮಿಡಿಯೇಟಾಗಿ ಏನು ಮಾಡಬೇಕು ಹೇಳಿ? ಸಿಸ್ಟಮ್ ಸೇಫಾ ಇಲ್ವಾ ನೋಡಬೇಕು. ಆವಾಗ ಪ್ರೊಸೆಸರ್ P0 ಇಂದ ಚೆಕ್ ಮಾಡ್ತಾ ಬರ್ತೀರಾ. ಫಾರ್ಮುಲಾ ಏನು ಹೇಳಿ? ನೀಡ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ನೀಡ್ ಎಲ್ಲಿದೆ? ಈ ನೀಡ್ ಮ್ಯಾಟ್ರಿಕ್ಸಲ್ಲಿದೆ P0. ಪ್ರೊಸೆಸರ್ P0ಗೆ ಇಲ್ಲಿದೆ. ಅವೈಲೇಬಲ್ ಎಲ್ಲಿದೆ? ನಿಮಗೆ ಕೊಟ್ಟಿರೋ ಕ್ವಶನ್ನ ಇಲ್ಲಿದೆ ನೋಡಿ, ಇದು ಅವೈಲೇಬಲ್.
ಸರಿನಾ. ಅದನ್ನು ಏನು ಮಾಡ್ತೀರಾ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಪ್ರತಿಯೊಂದು ಇದರ ಎ ಅನ್ನು ನೀಡಿನ ಎಗೆ P0ದು ಈ ಅವೈಲೇಬಲ್ ಎಲ್ಲದಕ್ಕೂ P0ಗೆ ಮಾತ್ರ ಅಲ್ಲ, ಎಲ್ಲ ಪ್ರೊಸೆಸರಿಗೂ ಇದು ಇದರದ್ದು ಇದಕ್ಕೆ ಕಂಪೇರ್ ಮಾಡ್ತೀರಾ, ಇದರದ್ದು ಇದಕ್ಕೆ ಕಂಪೇರ್ ಮಾಡ್ತೀರಾ, ಇದರ ಸಿ ಅನ್ನು ಇದರ ಸಿಗೆ, ಇದರ ಡಿ ಅನ್ನು ಇದರ ಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದ್ದರೆ ಸೊ ಆವಾಗ ರಿಲೀಸ್ ಮಾಡಿ ಅಂತ ಮೀನಿಂಗ್. ರಿಲೀಸ್ ಅಲೋಕೇಶನ್ ಎಲ್ಲಿದೆ ಸರ್, P0ಗೆ ರಿಲೀಸ್ ಅಲೋಕೇಶನ್ ಇಲ್ಲಿದೆ. ಇದನ್ನು ಅವೈಲೇಬಲ್ಗೆ ಆ್ಯಡ್ ಮಾಡಬೇಕಂದ್ರೆ 2001 3321ಗೆ ಆ್ಯಡ್ ಮಾಡಬೇಕು. ಇಲ್ಲಿ ಮಾಡಿದ್ದಾರೆ ನೋಡಿ, ಅದು ನ್ಯೂಲಿ ಅವೈಲೇಬಲ್ ಅಂತ ಮೀನಿಂಗ್. NA ಅಂದರೆ ನ್ಯೂಲಿ ಅವೈಲೇಬಲ್ ಅಥವಾ ನ್ಯೂ ಅವೈಲೇಬಲ್ ಅಂತ. ಆವಾಗ P0 ಸೇಫ್ ಆಗುತ್ತೆ. ನೆಕ್ಸ್ಟ್ P1 ಚೆಕ್ ಮಾಡ್ತೀರಾ, ಆಗುತ್ತಾ ನೋಡ್ತೀರಾ, ಪ್ರತಿಯೊಂದನ್ನು ಇದು ಮಾಡಬೇಕು. ಅವೈಲೇಬಲನ್ನು ಇದರದ್ದು ನೀಡ್ ಮ್ಯಾಟ್ರಿಕ್ಸಿಗೆ ಇದಕ್ಕೆ ಚೆಕ್ ಮಾಡ್ತಾ ಬರ್ತೀರಾ. ಆಗುತ್ತಾ, ಏನು ರಿಸೋರ್ಸ್ ಸೇಫ್ ಸ್ಟೇಟಲ್ಲಿ ಇದೆಯಾ, ಇಲ್ಲದೆ ಇದ್ರೆ ನೆಕ್ಸ್ಟ್ ಪ್ರೊಸೆಸರ್ ಅದೇ ರೀತಿ ಮಾಡ್ತಾ ಬರ್ತೀರಾ. ಅದಾದ ನಂತರ ಎಲ್ಲದೂ ಆದಮೇಲೆ ಪ್ರೊಸೆಸರ್ ಸ್ಟೇಟನ್ನು ಬರ್ಕೊಳ್ಳಿ. ಎಲ್ಲ ಸಿಸ್ಟಮ್ ಸ್ಟೇಟ್ ಆದಮೇಲೆ ಇದನ್ನು ಬರೀಬೇಕು, ದ ಸೀಕ್ವೆನ್ಸ್ ಆಫ್ ಎಕ್ಸಿಕ್ಯೂಷನ್ ಅಂತ ಬರೆದು ಇದನ್ನು ಬರೀಬೇಕು. ಅದಾದಮೇಲೆ ಥರ್ಡ್ ಕ್ವಶನ್ ಅಥವಾ ಇದರಲ್ಲಿ ಸೆಕೆಂಡ್ ಕ್ವಶನ್, ರಿಕ್ವೆಸ್ಟ್ ಗ್ರ್ಯಾಂಟ್ ಮಾಡಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಕೇಳಿದಾಗ ಫಾರ್ಮುಲಾ ರಿಕ್ವೆಸ್ಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ನೀಡ್, ರಿಕ್ವೆಸ್ಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅವೈಲೇಬಲ್. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ಗ್ರ್ಯಾಂಟ್ ಮಾಡಲಿಕ್ಕೆ ಆಗೋದು. ಚೆಕ್ ಮಾಡೋದು ಹೇಗೆ ಹೇಳಿ, ಇದು ಇದಕ್ಕಿಂತ ಲೆಸ್ ಇರಬೇಕು, ಸೆಕೆಂಡ್ ಒನ್ ಇದರ ಸೆಕೆಂಡ್ ಒನ್ಗಿಂತ ಲೆಸ್ ಇರಬೇಕು, ಥರ್ಡ್ ಒನ್ ಇದರ ಥರ್ಡ್ ಒನ್ಗಿಂತ ಲೆಸ್ ಇರಬೇಕು, ಫೋರ್ತ್ ಒನ್ ಇದರ ಫೋರ್ತ್ ಒನ್ಗಿಂತ ಲೆಸ್ ಇರಬೇಕು. ಆಯಿತಾ, ಇದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೆಕೆಂಡ್ ಕಂಡೀಷನ್ ಚೆಕ್ ಮಾಡಬೇಕು, ಇದು ಇದಕ್ಕಿಂತ ಲೆಸ್ ಇರಬೇಕು, ಇದು ಇದರಿಗಿಂತ ಲೆಸ್ ಇರಬೇಕು, ಇದು ಇದರಿಗಿಂತ ಲೆಸ್ ಇರಬೇಕು, ಇದು ಇದರಿಗಿಂತ ಲೆಸ್ ಇರಲೇಬೇಕು. ಇಲ್ಲದೇ ಇದ್ದರೆ ರಿಕ್ವೆಸ್ಟ್ ಕ್ಯಾನ್ ನಾಟ್ ಬಿ ಗ್ರಾಂಟೆಡ್. ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆಗದೇ ಇದ್ದರು, ಇವೆರಡು ಕಂಡೀಷನಲ್ಲಿ ಒಂದು ಸ್ಯಾಟಿಸ್ಫೈ ಆಗದೇ ಇದ್ದರು, ರಿಕ್ವೆಸ್ಟ್ ಕ್ಯಾನ್ ನಾಟ್ ಬಿ ಗ್ರಾಂಟೆಡ್. ದಟ್ಸ್ ಇಟ್. ಇದು ಬ್ಯಾಂಕರ್ಸ್ ಅಲ್ಗೋರಿದಮ್. ದಯವಿಟ್ಟು ನೀವು ಒಂದೆರಡು ಪ್ರಾಬ್ಲಮನ್ನು ಮಾಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋವನ್ನು ನೋಡಿಕೊಂಡು ಪ್ರಾಬ್ಲಮ್ಸನ್ನು ಮಾಡಿ. 100% ಫಿಕ್ಸ್ಡ್ ಕ್ವಶನ್. ಓಕೆ ಇಲ್ಲಿಗೆ ಥರ್ಡ್ ಮಾಡ್ಯೂಲಿಂದ ನಂದು ಇದಾಯಿತು, ಪ್ರಾಬ್ಲಮ್ ಆಯಿತು. ಸೆಕೆಂಡ್ ಮಾಡ್ಯೂಲಿಂದು ಮಾಡಿದ್ದೇನೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಫಿಫ್ತ್ ಮಾಡ್ಯೂಲಿಂದು ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಫೋರ್ತ್ ಮಾಡ್ಯೂಲ್ ನೀವು ಮಾಡಬೇಕು ಅಂತ ಹೇಳಿದರೆ ಮಾಡ್ತೇನೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಗೆ ಇದರಿಂದ ಈ ಪ್ರಾಬ್ಲಮ್ ಕಂಪ್ಲೀಟ್ಲಿ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿಯನ್ನು ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಸ್ಟೂಡೆಂಟ್ಸ್.